ಯಾಕೋಬನು ಬರೆದ ಪತ್ರಿಕೆಯನ್ನು ನೋಡುವಾಗ ಏನ್ ಹೇಳ್ತಾರೆ? 3ನೇ ಅಧ್ಯಾಯ 1ನೇ ವಚನದಲ್ಲಿ, ಬೋಧಕರಾದ ನಮಗೆ ಮತ್ತೆ ಕಠಿಣವಾದ ತೀರ್ಪು. ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ, ಕಠಿಣವಾದ ತೀರ್ಪು ಅಂದ್ರೆ ತೀರ್ಪು ಇದೆ, ಮತ್ತೆ ಕಠಿಣವಾದ ತೀರ್ಪು ಇದೆ ಅಂತ ಹೇಳ್ತಾರೆ. ತೀರ್ಪು ಇದೆ, ಮತ್ತೇನಿದೆಪ್ಪ? ಕಠಿಣವಾದ ತೀರ್ಪು ಇದೆ ಅಂತ ಹೇಳ್ತಾರೆ. ಯಾಕೆ? ಯಾಕೆಂದ್ರೆ ಜಸ್ಟ್ ವಾಕ್ಯ ಕಲ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಜೀವಿತ ಬದಲಾಗಿಲ್ಲ. ಏನಾಗಿಲ್ಲ ಪ್ರಿಯರೇ? ಬದುಕು ಬದಲಾಗಿಲ್ಲ, ಜೀವಿತ ಬದಲಾವಣೆ ಹೊಂದಿಲ್ಲ. ವಾಕ್ಯ ಕಲ್ತಿದ್ದಾರೆ, ಚೆನ್ನಾಗಿದೆ, ಇದೇನು ಕಲ್ತ್ಕೊಂಡಿದ್ದಾರೆ ಹೇಳ್ತಾ ಇರ್ತಾರೆ ತುಂಬಾ ಜನ ಲೋಕದಲ್ಲಿ. ಅಂದ್ರೆ ಜೀವಿತಗಳು ಏನಾಗ್ಬೇಕು ಹೇಳಿ ಪ್ರಿಯರೇ? ಬದಲಾಗ್ಬೇಕಾ? ಬದಲಾಗದೆ ಹೋದ್ರೆ ದೇವರು ಪರವಾಗಿಲ್ಲ, ಬಿಟ್ಬಿಡ್ತಾರ? ಬಿಡ್ತಾರ? ದೇವರು ಬಿಡೋದಿಲ್ಲ, ದೇವರು ಬಿಡೋದಿಲ್ಲ. ಯಾರಾಗಿಲ್ಲ, ಕೊನೆಯದಾಗಿ ನಾನಾದ್ರೂ ಕೂಡ ಪರವಾಗಿಲ್ಲ, ನಾನಾದ್ರೂ ನನ್ನನ್ನು ಕೂಡ ಅಷ್ಟೇ, ನನ್ನನ್ನಷ್ಟೇ, ಈ ಬ್ರದರ್ ಅಂಜಿನವ್ರನ್ನಷ್ಟೇ, ಗಾದಲಿಂಗಪ್ಪ ಆಗ್ಲಿ ಇವ್ರಿಗೆ ಅಷ್ಟೇ, ಯಾರಿಗೆ ಆಗ್ಲಿ ನಿಮ್ಗಷ್ಟೇ, ನೀವು ನಿಮ್ಗೂ ಅಷ್ಟೇ ನನಗೂ ಅಷ್ಟೇ. ಯಾವ ಸೇವಕರು ಅಂದ್ರೆ ದೊಡ್ಡ ಸೇವಕ ಚಿಕ್ಕ ಸೇವಕ ಅಂತೇಳಿ ದೇವರು ಎದುರು ನೋಡಲ್ಲ. ಯಾರಾದ್ರೂ ಪರವಾಗಿಲ್ಲ, ಮೊಟ್ಟ ಮೊದಲು ವಿಧೇಯರಾಗ್ಬೇಕು, ಪರಿಶುದ್ಧರಾಗಿ ನಡ್ಕೊಳ್ಬೇಕು, ಆಮೇಲೆ ಏನಾಗ್ಬೇಕು ಹೇಳಿ? ಸೇವೆ ಮಾಡ್ಬೇಕಂದ್ರೆ ದೇವರ ಮೂಲಕ ಪ್ರತಿಫಲ ಬೇಕು ಅಂದಾಗ ಸೇವೆ ನಡೀತಾ ಇದೆ. ಸೇವೆ ಏನಪ್ಪ ಅಂದ್ರೆ ಸುವಾರ್ತೆ ನಡೀತಾ ಇದೆ, ಸುವಾರ್ತೆ ನಡೀತಾ ಇದೆ, ಸುವಾರ್ತೆ ಮಾಡ್ತಾ ಇದ್ದಾರೆ, ಹಣ ತಗೊಳ್ತಾ ಇದ್ದಾರೆ. ಅಲ್ಲಿಗೆ ಮುಗೀತು. ಅಲ್ಲಿಗೆ ಏನಾಯ್ತು ಹೇಳಿ? ಹಣ ತಗೊಂಡಿದ್ದಾರೆ, ಸುವಾರ್ತೆ ಮಾಡಿದರೆ ಮುಗೀತು. ಮುಗಿತಾ? ಪ್ರತಿಫಲ ಇದೆಯಾ? ಪ್ರತಿಫಲ ಬೇಕಂದ್ರೆ ಏನಾಗ್ಬೇಕು? 1,00,000 ರೂಪಾಯಿ ಕೊಟ್ರೆ ನಾನು ಬರ್ತೀನಿ ಅಂದ್ಮೇಲೆ ಹಣ ಕೊಟ್ಟಿದ್ದಾನೆ, ಬಂದು ಬೋಧನೆ ಮಾಡಿದ್ದೇನೆ, ಅಲ್ಲಿಗೂ ಮುಗೀತು ಆತಂದು ಕತೆ. 50,000 ರೂಪಾಯಿ ಕೊಟ್ರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತಂದ್ರೆ, ಇವ್ರು 50,000 ರೂಪಾಯಿ ಕೊಟ್ಟಿದ್ದಾರೆ, ಇವ್ರು ಬಂದು ವಾಕ್ಯ ಹೇಳಿದ್ರೆ ಅಲ್ಲಿಗೂ ಇತ್ತಿಗೂ ಮುಗೀತು. ಮತ್ತೆ ಪರಲೋಕದಲ್ಲಿ ಪ್ರತಿಫಲ ಇಲ್ಲ. ಪರಲೋಕದಲ್ಲಿ ಪ್ರತಿಫಲ ಬೇಕು ಅಂದ್ರೆ ಕರೆಕ್ಟಾಗಿ ನೀವು ಹೇಳ್ರಿ ನನಗೆ. ಅವ್ರು ಏನ್ ಕೊಡ್ತಾರೋ ಕೊಟ್ಟಿದ್ದು ತಿಂದು, ಕೊಟ್ಟಿದ್ದು ತಗೊಂಡು ಹೋದ್ರೆ ಪರಲೋಕದಲ್ಲಿ ಪ್ರತಿಫಲ ಸಿಗುತ್ತಾ? ಇಲ್ಲ ದುಡ್ಡು ಕೊಟ್ರೇನೆ ನಾನು ನಿನ್ನ ಹತ್ರ ಬರ್ತೀನಿ ಅಂದ್ರೆ? ದುಡ್ಡು ಕೊಟ್ಟಿದ್ರಿ, ಅವ್ರು ಬಂದಿದ್ದಾರೆ, ವಾಕ್ಯ ಹೇಳಿದ್ದಾರೆ, ಅವ್ರು ಹೋಗಿದ್ದಾರೆ, ಇಲ್ಲಿಗೂ ಅಲ್ಲಿಗೂ ಖತಮ್, ಮುಗಿತಾ? ಅವ್ರಿಗೂ ದೇವ್ರು ಕೊಡುವಂತ ಪ್ರತಿಫಲ ಮುಗಿತಲ್ಲಿ. ಯಾರು ಕಷ್ಟಪಟ್ಟಿರ್ತಾರೋ, ಇಲ್ಲಿ ಕಷ್ಟಪಟ್ಟಿರ್ತಾರಲ್ಲ, ಇವ್ರಿಗೆ ಪ್ರತಿಫಲ ಇರುತ್ತೆ. ನಮ್ಮ ಸೇವಕರು ಬರ್ತಾರಪ್ಪ ವಾಕ್ಯ ತಿಳಿಸ್ಬೇಕಂತ ಹೇಳಿ ಪ್ರೀತಿಯಿಂದ ಮಾಡಿರ್ತೀವಿ ನೋಡಿ ನಿಮ್ ಸೇವೆ, ನಿಮ್ಗೆ ಪ್ರತಿಫಲ ಕೊಡುತ್ತಾರೆ ಖಂಡಿತವಾಗಿ. ನಮ್ಮ ಸೇವಕರು ಬರ್ತಾ ಇದಾರೆ, ಒಂದು ತುತ್ತು ಊಟ ಕೊಡೋಣ, ಒಳ್ಳೆ ಊಟ ಕೊಡೋಣ, ಯಾವ ತೊಂದರೆ ಕೊಡಬಾರ್ದು, ನೀರು ಕೊಡೋಣ, ಅದು ಕೊಡೋಣ ಅಂತೇಳಿ ನೀವು ಯಥಾರ್ಥವಾಗಿ ಮಾಡ್ತೀರಲ್ಲ, ನಿಮ್ದು ಪರಲೋಕದಲ್ಲಿ ಲಿಖಿತವಾಗುತ್ತೆ. ನಾನೇನಾದ್ರೂ ನಿಮ್ಮ ಹತ್ರ ಹಣ ಸಿಗುತ್ತೆ, ಹಣ ಕೊಟ್ರೆ ನಾನು ಬರ್ತೀನಿ ಅಂತೇಳಿ ಇಂಥ ಆಸೆಗಳನ್ನ ಇಟ್ಕೊಂಡು ನಾನು ನಿಮ್ಮ ಹತ್ರ ಬಂದು ಸೇವೆ ಮಾಡಿದ್ರೆ, ಆ ಹಣ ಆಸೆ ಇಟ್ಕೊಂಡು ಆ ಹಣದ ಪ್ರಕಾರ ಆಸೆ ಪ್ರಕಾರ ನೀವೇನು ಆ ಹಣ ಕೊಟ್ಟು ನನ್ನ ಕಳಿಸ್ಕೊಟ್ಟ ಅಂದ್ರೆ ಇಲ್ಲಿಗೂ ಅಲ್ಲಿಗೂ ಮುಗೀತು, ಪರಲೋಕಕ್ಕೂ ಸಂಬಂಧ ಇಲ್ಲ. ಪರಲೋಕದಲ್ಲಿ ನನ್ನ ಹೆಸರು ಲಿಖಿತವಾಗ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಯಥಾರ್ಥವಾಗಿ ಬರ್ಬೇಕು. ಅಯ್ಯೋ ನನ್ನ ಮಕ್ಕಳಿದ್ದಾರೆ, ಅಲ್ಲಿ 4 ಜನ ಇದ್ದಾರೆ, ನಾನು ಹೋಗ್ಬೇಕು, ಮಾತಾಡಿಸ್ಬೇಕು, ಅವರನ್ನ ಬಲಪಡಿಸ್ಬೇಕಂತೇಳಿ ನಾನು ಯಥಾರ್ಥವಾಗಿ ಬರ್ಬೇಕು. ಬಂದು ನಿಮ್ಮನ್ನ ಬಲಪಡಿಸಿ ಹೋಗ್ತಾ ಇರ್ಬೇಕು. ನೀವು ಚೆನ್ನಾಗಿರ್ಬೇಕು, ನೀವು ಆತ್ಮಿಕವಾಗಿ ಬೆಳಿಬೇಕು, ನೀವು ಜ್ಞಾನದಲ್ಲಿ ಬೆಳಿಬೇಕು, ಹುಷಾರಾಗಿರಿ. ಲೋಕದಲ್ಲಿ ಅನೇಕ ತೋಳಗಳಿವೆ, ಅನೇಕ ಸಿಂಹಗಳಿವೆ, ಅನೇಕ ಜಂತುಗಳಿವೆ. ಏನ್ ಮಾಡ್ತೀರಾ ನೀವು? ಜಾಗೃತಿಯಿಂದ ಇರಿ ಅಂತೇಳಿ ನಿಮ್ಮನ್ನ ವಾಕ್ಯದ ಮೂಲಕ ಬಲಪಡಿಸಿ ಹೋದಾಗ ನೀವು ಕೊಟ್ಟಿದ್ದು ಊಟ ಮಾಡಿ, ಅದು ನೀವು ಕೊಟ್ಟಿದ್ದು ಊಟ ಮಾಡಿ ಕಾಣಿಕೆ ಕೂಡ ಕೊಡ್ತೇವೆ. ಕೊಡೋದ್ರೆ ಏನಪ್ಪಾ ಅಂದ್ರೆ ಮುಂದೆ ಸೇವೆ ನಡಿಬೇಕಂದಾಗ ಖಂಡಿತವಾಗಿ ಕೈ ಜೋಡಿಸ್ಬೇಕು. ಇಷ್ಟು ಕೊಟ್ರೇನೆ ಬರ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಸೇವಕರ ಲಕ್ಷಣವಲ್ಲ. ಈ ಕಾಲದಲ್ಲಿ ಏನಾಗಿದೆ ಹೇಳಿ ಪ್ರಿಯರೇ? ಎಲ್ಲಾ ಸೇವಕರದ್ದು ಎಷ್ಟು ಏನಾಗಿದೆ ಹೇಳಿ ಪ್ರಿಯರೇ? ಅಂದ್ರೆ ಕಾಣಿಕೆ ಕೊಟ್ರೇನೆ ಬರ್ತೀವಿ, ಕಾಣಿಕೆ ಕೊಟ್ರೆ ಆಶೀರ್ವಾದ ಮಾಡ್ತೀವಿ ಅಂದ್ರೆ ಯಾರಿಗೂ ಸುಮ್ಮನೆ ಕಳ್ಸಲ್ಲ. ಯಾರಾದ್ರೂ ಸುಮ್ಮನೆ ಕಳಿಸ್ತಾರ? ಬಂದ್ಮೇಲೆ ಪ್ರೀತಿಯಿಂದ ಅವ್ರಿಗೆ ತಕ್ಕಷ್ಟು ಏನ್ ಕೊಡ್ಬೇಕು ಅವ್ರು ಅವ್ರ ಹೃದಯದಲ್ಲಿ ಹುಟ್ಟುತ್ತೆ, ಕೊಟ್ಟೇ ಕೊಡ್ತಾರೆ. ಅದರ ಗ್ರಹಿಕೆ ಇಲ್ಲದೆ ನಿಮ್ಗೆ ಏನೋ ಬೇಕು ಅಂತ ಆಸೆ ಇಟ್ಕೊಂಡು ಬರ್ತಾ ಇರ್ತಾರೆ ಪ್ರಿಯರ ದೇವ್ರ ಮಕ್ಕಳು. ಇವ್ರು ಏನಾಗ್ತಾ ಹೇಳಿ ಪ್ರಿಯರ? ಇವ್ರು ಮೋಸ ಹೋಗ್ತಾ ಇದ್ದಾರ ಅಥವಾ ಆರ್ಥಿಕವಾಗಿ ಅವ್ರ ಪರಲೋಕದಲ್ಲಿ ಫಲವನ್ನ ಸಂಪಾದನೆ ಮಾಡ್ಕೊಳ್ತಾ ಇದಾರ? ಅವರ ಹಾಗೆ ನೀವಿರಕ್ ಹೋಗ್ಬೇಡಿ, ಅವರ ಹಾಗೆ ನೀವೇನಾಕಕ್ ಹೋಗ್ಬೇಡಿ. ನೀವೇನಂದ್ರೆ ವಾಕ್ಯಗಳನ್ನ ಕಲೀರಿ, ಚೆನ್ನಾಗಿ ವಾಕ್ಯಗಳನ್ನ ಕಲೀರಿ.
ಆಮೇಲೆ ನಿಮ್ಮ ಪರಿಸರದಲ್ಲಿ ಇದೆಯಲ್ಲ, ನೀವು ಅಕ್ಕಪಕ್ಕದಲ್ಲಿ ಇದ್ದೀರಲ್ಲ, ಏನ್ ಮಾಡ್ತೀರಾ ನೀವು? ಒಬ್ರಿಗೊಬ್ರು ಬಲಪಡಿಸ್ಕೊಂಡ್ರು ಪ್ರೇರಿ. ಈ ಲೋಕದಲ್ಲಿ ಅವ್ರ ಮೇಲೆ ದ್ವೇಷ, ಇವ್ರ ಮೇಲೆ ದ್ವೇಷ, ಇದೆಲ್ಲ ಕೂಡ ಏನ್ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಚಿಕ್ಕದೊಂದು ಕುಣಿ ತೋಡಿ ಆ ಕುಣಿಯಲ್ಲಿ ಸಮಾಧಿ ಮಾಡಿ. ಗೊತ್ತಾ ನಿಮಗೆ ಸಮಾಧಿ ಮಾಡೋದು? ನಿಮ್ಮ ಮನೆಯಲ್ಲಿ ಅಂತಂದ್ರೆ ಮತ್ತೆ ಹೋಗಿ ಮನೆಯಲ್ಲಿ ತೋಡ್ಬೇಡಿ, ಮತ್ತೆ ಅದನ್ನ ಕೆಡ್ಸಕ್ ಹೋಗ್ಬೇಡಿ. ಅದೇನಪ್ಪ ತೆಗೆದಾಕ್ರಿ ಅಂತ ಅರ್ಥ. ಪ್ರೀತಿ ಪ್ರೇಮ ಇವೆಲ್ಲ ಕೂಡ ಇಷ್ಟು ತನಕ ಸೇವಕರು ಹೇಳಿದ್ರು. ಪ್ರೀತಿ ಪ್ರೇಮ ಅವ್ರು ನೋಡ್ರಿ ಎಷ್ಟು ಪ್ರೀತಿ ತೋರಿಸಿದ್ರು ಅಂತೇಳಿ. ಅದನ್ನ ನಾವೆಲ್ಲರೂ ಕಲಿಬೇಕು, ಕಲ್ತು ಅದರ ಪ್ರಕಾರ ನಾವೆಲ್ಲರೂ ಮುಂದೆ ನಡೀಬೇಕು ಅಂತ. ಈ ಶತಾಧಿಪತಿಯಲ್ಲಿ ಏನ್ ನೋಡ್ತೀವಿ ಹೇಳಿ ಪ್ರಿಯರೇ? ಯೇಸು ಕ್ರಿಸ್ತರ ವಿಷಯದಲ್ಲಿ ಆತನು ದೊಡ್ಡ ಮಹಾಶಕ್ತನು, ಆತನು ಪ್ರಭು, ಆತನು ನನ್ನ ಮನೆಗೆ ಬರ್ಬೇಕಾದ್ರೆ ಅಂತ ಯೋಗ್ಯತೆ ನನ್ನಲ್ಲಿ ಏನಿಲ್ಲಯ್ಯ. ಆತನ ಯಾಕೆ ಬರ್ತಾರೆ? ಪರವಾಗಿಲ್ಲ, ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಪಾರ್ಶ್ವವಾಯು ರೋಗು, ನನ್ನ ಆಳಿಗೆ ಗುಣವಾಗುತ್ತೆ ಅನ್ನುವಂತ ನಂಬಿಕೆ ಇದೆಯಲ್ಲ, ಅದು ಇಸ್ರಾಯೇಲರಲ್ಲಿ ಕೂಡ ನೋಡಿಲ್ಲಂತೆ ಪ್ರಭು. ಅದನ್ನೇ ಹೇಳ್ತಾರೆ ಪ್ರಭು ಹೇಳಂತ ಮಾತು ನೋಡಿ. 9ನೇ ವಚನ ನೋಡಿ ಪ್ರೇರ, 9ನೇ ವಚನ. ಯೇಸು ಈ ಮಾತುಗಳನ್ನು ಕೇಳಿ ಅವರ ವಿಷಯದಲ್ಲಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವ ಗುಂಪನ್ನು ಹಿಂತಿರುಗಿ ನೋಡಿ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ನೋಡಿದ್ರೆ ಇಸ್ರಾಯೇಲ್ ಜನಾಂಗದವರು ಯಾರಪ್ಪ? ದೇವರ ಪ್ರಜೆಗಳು, ದೇವರ ಸ್ವಕೀಯ ಪ್ರಜೆಗಳು. ದೇವರ ಸ್ವಕೀಯ ಪ್ರಜೆಗಳಂದಾಗ ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಶೋಧಿಸಿದ್ದಾರೆ. ಮಾಮೂಲಿ ಎಲ್ಲ ಪರೀಕ್ಷೆ ಮಾಡಿದ್ದಾರೆ ಇಸ್ರಾಯೇಲ್ ಜನಾಂಗದವರು. ದೇವರನ್ನ ಏನ್ ಮಾಡಿದ್ದಾರೆ? ಪರೀಕ್ಷೆ ಮಾಡಿದ್ದಾರೆ. ಅವ್ರ ವಿಷಯದಲ್ಲಿ ಏನಪ್ಪ ಅಂದ್ರೆ ನಂಬಿಕೆ ಇದೆ, ಆದ್ರೆ ಪರೀಕ್ಷೆ ಮಾಡಿ ನಂಬಿದ್ದಾರೆ. ಈತ ಆಗಲ್ಲ ತಿಳ್ಕೊಂಡಿದ್ದಾನೆ. ಶತಾಧಿಪತಿ ಅಂದ ಮೇಲೆ ನೋಡಿ, 100 ಮಂದಿ ಸೈನಿಕರಿಗೆ ಒಬ್ಬ ಅಧಿಕಾರಿ, 100 ಮಂದಿ ಸೈನಿಕ, ಆತನ ಜೊತೆಯಲ್ಲಿ 100 ಮಂದಿ ಇದ್ದಾರೆ. ಈ 100 ಮಂದಿಯಲ್ಲಿ ಒಬ್ರು ಹೋಗಂದ್ರೆ ಹೋಗ್ತಾನೆ, ಬಾ ಅಂದ್ರೆ ಬರ್ತಾನೆ, ಕೂತ್ಕೊಂಡ್ರೆ ಕೂತ್ಕೊಳ್ತಾರೆ, ಇಂಥದ್ದು ಮಾಡಂದ್ರೆ ಮಾಡ್ತಾರೆ. ಅಂತಹ ಕೆಪಾಸಿಟಿ ಇರುವಂತ ಆತನು ಹೇಳುವಂತ ಮಾತೇನೆಂದ್ರೆ, ಪ್ರಭುವೇ ನೀನು ನನ್ನ ಮನೆಗೆ ಬರುತ್ತಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಪ್ರಭುವೆ ಅಂತ ಹೇಳಿ ಹೇಳುವಂತ ಮಾತು. ನಾವ್ ಹೇಳ್ತೀವ ಮಾತನ್ನ? ನಾವ್ ಹೇಳ್ತೀವ? ನಾವು ಜಾರತ್ವದಲ್ಲಿದ್ರು, ಹಣದಾಸದಲ್ಲಿದ್ರು, ಆಮೇಲೆ ಇನ್ಯಾವ್ದು ಎಲ್ಲ ಇರುತ್ತೆ ಪ್ರೇರು. ಸುಳ್ಳು ಹೇಳ್ತಾ ಇರ್ತೀವಿ. ಸುಳ್ಳು ಒಂದು ಮೂಟೆ ಇರುತ್ತೆ ಮನೆಯಲ್ಲಿ. ಯಾವ ಮೂಟೆ ಇರುತ್ತೆ? ಅಕ್ಕಿ ಮೂಟೆ, ಜೋಳದ ಮೂಟೆ ಇರೋ ತರ ಹೃದಯದಲ್ಲಿ ಅನೇಕ ಮೂಟೆಗಳಿದೆ. ನಿಮ್ಗೆ ಏನಾದ್ರು ಗೊತ್ತಾ? ಹೃದಯದಲ್ಲಿ ಒಂದು ಮೂಟೆ ಏನಪ್ಪಾ ಅಂದ್ರೆ ಸುಳ್ಳಿನ ಮೂಟೆ. ಒಂದು ಮೂಟೆ ಇದೆ. ಆಮೇಲೆ ಹಣದ ಕೋರಿಕೆ ಇರುವಂತ ಇದೊಂದು ಮೂಟೆ ಇದೆ. ಆಮೇಲೆ ಅಧಿಕಾರದ ದಾಹ ಇನ್ನೊಂದು ಇದೊಂದು ಮೂಟೆ ಇದೆ. ಜಾರತ್ವ ಇನ್ನೊಂದು ಮತ್ತೊಂದು ಮೂಟೆ ಇದೆ ಮನೆಯಲ್ಲಿ. ಯಾವ ಮನೆಯಲ್ಲಿ? ಹೃದಯ ಎಂಬ ಮನೆಯಲ್ಲಿ ಅನೇಕ ಮೂಟೆಗಳನ್ನ ತಂದಿಟ್ಕೊಳ್ಳಿ. ಯೇಸು ಸ್ವಾಮಿ ಹೇಳ್ತಾರೆ ಅವೆಲ್ಲ ಕೂಡ ಹೊರಗಡೆ ಆಗ್ಬಿಡ್ರಿಪ್ಪ ಅಂತ ಹೇಳ್ತಾರೆ. ಅವೆಲ್ಲ ಹೊರಗಡೆ ಹೋದ್ರೆ ನಾವ್ ಹೆಂಗ ಜೀವಿಸ್ತೀವಿ ಪ್ರಭು ಅಂತ ಇವ್ರು ಮತ್ತೆ ಸೇವಕರು, ಹೌದಲ್ಲ? ಹೆಂಗಿರ್ತಾರೆ ಪ್ರೇರೆ? ಈಗಿದ್ದಾಗ ನಾವು ನಿಜವಾಗ್ಲೂ ನಮ್ಗೆ ರಕ್ಷಣೆ ಆಗುತ್ತಾ? ನಮ್ಮನ್ನ ದೇವರು ಇಷ್ಟಪಡಬೇಕಂದ್ರೆ ಖಂಡಿತವಾಗಿ ನಾವು ಯಥಾರ್ಥವಾಗಿರ್ಬೇಕು ಅಂತ ಹೇಳ್ತಾರೆ. ಯಥಾರ್ಥವಾಗಿ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡುವಾಗ ಈ ಶತಾಧಿಪತಿಯಲ್ಲಿ ಒಳ್ಳೆ ನಂಬಿಕೆ, ಒಳ್ಳೆ ಭಕ್ತಿ, ಒಳ್ಳೆ ನಂಬಿಕೆ. ಇಂಥ ನಂಬಿಕೆಯನ್ನ ಏನ್ರಿ ಎಲ್ಲಿ ಕೂಡ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಇಂಥ ನಂಬಿಕೆಯನ್ನ ಪ್ರೇಯರ್ ಅಲ್ಲಿ ಇದ್ದೀರಪ್ಪ, ಆಮೇಲೆ ಮಾಡ್ತೀನಿ. ಪ್ರೇಯರ್ ಅಲ್ಲಿ ಮಾಡ್ತೀನಿ. ಗಮನಿಸ್ರಿ ಪ್ರಿಯರ ದೇವರು ಹೋಗ್ತೀರಾ, ದೊಡ್ಡ ನಂಬಿಕೆ ಆತನಿಗೆ. ನಮ್ಗೆ ಏನಾದ್ರೂ ನಂಬಿಕೆ ಇದೆಯಾ? ಯಾವುದೇ ಕಾರಣಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ ನಮ್ಮ ತಂದೆ ನಮ್ಮ ಜೊತೆಲಿ ಇದ್ದಾರೆ ಅನ್ನುವಂತ ನಂಬಿಕೆ ಇರ್ಲಿ, ಏನೇ ಇರ್ಲಿ. ಈ ಲೋಕದಲ್ಲಿ ಏನ್ ಚಿಂತೆ ಮಾಡಿದ್ರೆ ಪ್ರಯೋಜನ ಏನಿಲ್ಲ. ಏನೇನೋ ಚಿಂತೆ ಮಾಡ್ಕೊಂಡು ನಾವು ಸಮಯವನ್ನ ಕಳೀತಾ ಇರ್ತೀವಿ. ದೇವ್ರು ಕೊಟ್ಟಂತ ಸಮಯವನ್ನ ದೇವರ ಧ್ಯಾನದಲ್ಲಿರಿ. ಬೇರೆ ಚಿಂತೆ ಮಾಡೋದು ಬೇಡ. ದೇವರ ಧ್ಯಾನದಲ್ಲಿರಿ. ಏನ್ ಊಟ ಇದೆಯೋ ಅದನ್ನ ಊಟ ಮಾಡಿಕೊಂಡು, ಏನ್ ಕೆಲಸ ಇದೆ ಆ ಕೆಲಸ ಮಾಡಿಕೊಂಡು ದೇವರ ಧ್ಯಾನದಲ್ಲಿ ಹೋಗ್ಬೇಕು. ಯಾಕಂದ್ರೆ ಈ ಕಾಲ ಇದೆಯಲ್ಲ, ಈ ಕಾಲ ಸತ್ತ ಮೇಲೆ ಮತ್ತೆ ನಿಮ್ಗೆ ಸಿಗಲ್ಲ. ಸತ್ತ ಮೇಲೆ ಸಿಗುತ್ತಾ ಅಮ್ಮ ನಿಮ್ಗೆ? ಆಯುಷ್ಕಾಲ ಮುಗಿದ ಮೇಲೆ ಸಿಗುತ್ತಾ? ವೃದ್ಧಲ ಕಾಲ ಬರುತ್ತಲ್ಲ, ಆ ಕಾಲದಲ್ಲಿ ಯವ್ವನ ಕಾಲ ಸಿಗುತ್ತಾ ನಿಮ್ಗೆ? ಯವ್ವನ ಕಾಲ ಇದೆ ಅಂದ್ರೆ ನೀವು ದೇವರ ಕೆಲಸ ಫಟ ಮಾಡ್ಬೇಕು, ಯಥಾರ್ಥವಾಗಿ ಮಾಡ್ಬೇಕು, ನಿಧಾನ ಹುಷಾರಾಗಿರ್ಬೇಕು.
ಹುಷಾರಾಗಿ, ಜಾಣರಾಗಿ, ಬುದ್ಧಿವಂತರಾಗಿ, ಯಥಾರ್ಥವಾಗಿ ಇದ್ದು ದೇವ್ರು ಕೊಟ್ಟಂತ ಆರೋಗ್ಯ, ದೇವ್ರು ಕೊಟ್ಟಂತ ಶಕ್ತಿ ದೇವ್ರಿಗೋಸ್ಕರ ಕಳಿಬೇಕು. ಹೊಟ್ಟೆಗೋಸ್ಕರ ದುಡಿರಿ, ಖಂಡಿತವಾಗಿ ದುಡಿಬೇಕು, ಖಂಡಿತವಾಗಿ ದುಡಿಬೇಕು. ಇನ್ನೊಬ್ಬರಿಗೆ ಮೋಸ ಮಾಡಂಗಿಲ್ಲ. ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ಮೊಟ್ಟ ಮೊದಲು ದೇವ್ರ ಪೆಟ್ಟ ಹಾಕ್ತಾರೆ, ಹೌದಲ್ವಾ? ಮೊಟ್ಟ ಮೊದಲು ಯಾರು ಹೇಳ್ತಾರೆ ಹೇಳಿ? ದೇವ್ರ ಪೆಟ್ಟ ಹಾಕ್ತಾರೆ. ಇನ್ನೊಬ್ಬರಿಗೆ ಮೋಸ, ಅನ್ಯಾಯ ಇದಲ್ಲ. ಯಥಾರ್ಥವಾಗಿ ಎಲ್ಲಿದ್ರು ಕೂಡ ನಮ್ಗೆ ಏನು ಲಾಭ ಬರಬೇಕು, ಏನು ಕೆಲಸದ ಕೂಲಿ ಬರಬೇಕು, ಅದರ ತಕ್ಕ ಹಾಗೆ ನಾವು ದುಡಿಬೇಕು, ಅದರ ತಕ್ಕ ಹಾಗೆ ಒಂದು ತುತ್ತು ಊಟ ಮಾಡಬೇಕು, ತಕ್ಕ ಹಾಗೆ ಸಂಬಳ ತಗೊಳ್ಬೇಕು, ಹೋಗ್ತಾ ಇರಬೇಕು. ಒಟ್ಟೆಯಲ್ಲಿ ಏನಪ್ಪ ಅಂದ್ರೆ ನಾವು ಎಲ್ಲಿದ್ರು ದೇವರಿಗೋಸ್ಕರ, ದೇವರ ಸೇವೆ ನಿಮಿತ್ತವಾಗಿ ಇರಬೇಕು ಅಂತ ಹೇಳಿ ದೇವರು ಹೇಳುವಂತ ಮಾತು ಇದು ನೋಡುವಂಥದ್ದು. ಯಾಕಂದ್ರೆ ನಮ್ಮ ಜೀವಿತ ದೇವ್ರದ್ದು, ನಮ್ಮ ಆಯುಷ್ಕಾಲ ದೇವ್ರದ್ದು, ನಮ್ಮ ಅವಧಿ ದೇವ್ರದ್ದು. ಪ್ರತಿಯೊಂದು ದೇವ್ರದಾಗಿರುವಾಗ ಆತನಿಗೋಸ್ಕರ ನಾವು ಏನು ಮಾಡಿದ್ದೀವಿ ಲೋಕದಲ್ಲಿ ಅಂತೇಳಿ ನಾವು ಪ್ರಶ್ನೆ ಹಾಕೊಳ್ಬೇಕು. ಯಾಕಂದ್ರೆ ಈತನ ನೋಡಿ ಶತಾಧಿಪತಿಯಲ್ಲಿ ಇದ್ದಂತ ಗುಣ, ಏನ್ ಗುಣ ನೋಡ್ತೀವಿ ಪ್ರೇರೆ? ಆತನು ದೊಡ್ಡ ಒಬ್ಬ ಅಧಿಕಾರ ಸ್ಥಾನದಲ್ಲಿ ಇದ್ದಾಗಲೂ ಕೂಡ ಸಂಪೂರ್ಣವಾಗಿ ವಿಧಿಯನಾಗಿದ್ದಾನೆ ಇಲ್ವಾ? ಇದ್ದಾನ? ಎರಡನೇದಾಗಿ ಏನ್ ನೋಡ್ತೀವಿ? ನಂಬಿಕೆ. ಎಂತ ನಂಬಿಕೆ? ದೇವರಲ್ಲಿ ಒಂದೇ ಒಂದು ಮಾತಿದ್ದರೆ ಸಾಕು, ನಾನು ಗುಣವಾಗ್ತೀನಿ. ದೇವರ ಮಾತು ನನ್ನಲ್ಲಿ ಇದ್ರೆ ಸಾಕು, ದೇವರ ಮಾತು ಹೇಳಿದ್ರೆ ಸಾಕು, ನನಗೆ ಗುಣವಾಗುತ್ತೆ ಅನ್ನುವಂತ ನಂಬಿಕೆ ಅವರಲ್ಲಿದೆ. ನಮ್ಮಲ್ಲಿ ಅಂದ್ರೆ ದೇವರು ನನ್ನ ಜೊತೆಯಲ್ಲಿದ್ದಾರೆ, ದೇವರು ಖಂಡಿತವಾಗಿ ನನ್ನ ಕೈ ಬಿಡಲ್ಲ, ದೇವರು ಖಂಡಿತವಾಗಿ ನನ್ನನ್ನು ನಡೆಸ್ತಾರೆ, ಆತನು ಸ್ಥಿರಪಡಿಸುವ ಆತನು, ಆತನು ಬಲಪಡಿಸುವ ಆತನು, ಆತನು ನಡೆಸುವ ಆತನು, ನನ್ನ ಕೈ ಬಿಡಲ್ಲ ಎನ್ನುವಂತ ನಂಬಿಕೆ ಇಲ್ಲಿ ಇದೆಯಾ ಪ್ರಿಯರೇ? ಯಾರಿಗಾದ್ರು ಇದೆಯಾ? ದೃಢವಾದ ನಂಬಿಕೆ ಇದೆಯಾ? ದೃಢವಾದ ನಂಬಿಕೆ ಇರಬೇಕು. ಸ್ವಲ್ಪ ತಾಳ್ಮೆ ಇರಬೇಕು. ಯಾವ್ದ್ರಲ್ಲಿ ತಾಳ್ಮೆ ಇದೆ ಹೇಳಿ ಪ್ರಿಯರೇ? ಯಾವ್ದ್ರಲ್ಲಿ ತಾಳ್ಮೆ ಇದೆ? ಯಾವ್ದ್ರಲ್ಲಿ ನಂಬಿಕೆ ಇದೆ? ಯಾವ್ದ್ರಲ್ಲಿ ನಾವಿದ್ದೀವಿ? ಯಾವ್ದ್ರಲ್ಲಿ ಇದ್ದೀವಿ? ಒಂದ್ಸಲ ಆಲೋಚನೆ ಮಾಡಿ. ಯಾಕಂದ್ರೆ ದೇವರು ಕೈ ಬಿಡುವಂತ ದೇವರಲ್ಲ, ದೂರ ಮಾಡುವಂತ ದೇವರಲ್ಲ, ತಳ್ಳುವಂತ ದೇವರಲ್ಲ, ಕಾಪಾಡುವಂತ ದೇವರು, ಲೋಕವನ್ನೇ ನಡೆಸುವಂತ ದೇವರು, ಲೋಕವನ್ನೇ ಕಾಪಾಡುವಂತ ದೇವರು. ಆತನನ್ನ ನಂಬಿರುವಂತ ನಿಮ್ಮನ್ನ ಕೈ ಬಿಡ್ತಾರ? ಎಂದಿಗೂ ಕೈ ಬಿಡಲ್ಲ, ಎಂದಿಗೂ ಕೈ ಬಿಡಲ್ಲ. ಯಾರು ಕೈ ಬಿಟ್ರು? ಯಾರು ಕೈ ಬಿಟ್ರು? ಪ್ರಾಣ ಸ್ನೇಹಿತರು ಕೈ ಬಿಟ್ರು, ಪ್ರಾಣ ಸ್ನೇಹಿತರು ಕೈ ಬಿಟ್ರು, ಅಣ್ಣ ತಮ್ಮಂದರು ಕೈ ಬಿಟ್ರು, ಇನ್ನೊಬ್ಬರು ಕೈ ಬಿಟ್ರು. ಯಾರು ಕೈ ಬಿಟ್ರು ಕೂಡ ನಿನ್ನನ್ನ ದೇವರು ಕೈ ಬಿಡಲ್ಲ ಎನ್ನುವಂಥದ್ದು ಮಾತ್ರ ನೀವು ಮರಿಬಾರದು. ದೇವರನ್ನ ಅಪ್ಪಿಕೊಂಡಿರಿ. ಈ ಲೋಕದಲ್ಲಿ ಯಾವುದೋ ಆಸ್ತಿಗೋಸ್ಕರ, ಅಂತಸ್ತುಗೋಸ್ಕರ, ಜಾಗದಗೋಸ್ಕರ, ಇನ್ನೊಂದುಗೋಸ್ಕರ ಚಿಂತೆ ಮಾಡಿ ಕಾಲವನ್ನ ಕಳಿಬೇಡಿ. ಇರುತ್ತಾ ಇರ್ಲಿ ನಮ್ಮ ಆಲೋಚನೆ, ನಮ್ಮ ಕೆಲಸ ನಿನ್ನ ತಂದೆಯಾದ ದೇವರೇ ಆಗಿರ್ಬೇಕು, ನಿನ್ನ ಪ್ರಭುವಾಗಿರುವಂತ ಯೇಸು ಕ್ರಿಸ್ತರೇ ಆಗಿರ್ಬೇಕು. ನೀವು ಕೆಲಸ ಇದೆಯಾ ನೋಡ್ಕೊಡ್ರಿ, ಅದ್ರ ಜಾಗೃತಿ ಇರ್ಲಿ. ಏನ್ ಕೆಲಸ ಮಾಡ್ತೀರಾ? ಹೊಲದ ಕೆಲಸ ಮಾಡ್ತೀರಾ? ಇಲ್ಲಾಂದ್ರೆ ಏನೋ ವ್ಯವಸಾಯ ಮಾಡ್ತೀರಾ? ಇಲ್ಲಾಂದ್ರೆ ಏನಾದ್ರೂ ಕುರಿ ಪಶುಗಳನ್ನ ಮೇದಕ್ಕೆ ಹೋಗ್ತೀರಾ? ನಿಮ್ಮ ಕೆಲಸ ಏನಿದೆ ಇರ್ಲಿ, ಆದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ ನಿಮ್ಮ ಧ್ಯಾನ ದೇವರ ಮೇಲೆ ಇರ್ಲಿ, ಯೇಸು ಕ್ರಿಸ್ತರ ಮೇಲೆ ಇರ್ಲಿ, ದೇವರ ವಾಕ್ಯದ ಮೇಲೆ ಇರ್ಲಿ. ಅದೇ ನಿಮ್ಮನ್ನ ಕಾಪಾಡುತ್ತೆ. ದೇವರ ವಾಕ್ಯನೇ ನಿಮ್ಮನ್ನ ಪರಲೋಕಕ್ಕೆ ತಗೊಂಡೋಗುತ್ತೆ. ಪರಲೋಕಕ್ಕೆ ತಗೊಂಡೋಗುವಂತ ಈ ದೇವರ ವಾಕ್ಯವನ್ನು ಕುರಿತು ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಕೇಳಬೇಕು. ಇನ್ನೊಬ್ಬ ಶತಾಧಿಪತಿ ಇದ್ದಾನೆ. ಮತ್ತೊಬ್ಬ ಶತಾಧಿಪತಿಯನ್ನು ಕುರಿತು ಒಂದ್ಸರಿ ನಾವು ನೋಡೋಣ. ಅಪೋಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ ಪ್ರಿಯರೇ. 10ನೇ ಅಧ್ಯಾಯ 1ನೇ ವಚನದಿಂದ, ಕೈಸರಿಯದಲ್ಲಿ ಇತಾಲ್ಯದ ಪಟಾಲಾಮೆನಿಸಿಕೊಳ್ಳುವ ಒಂದು ಪಟಾಲಾಮಿನ ಶತಾಧಿಪತಿಯಾದ ಕೊರ್ಲೇನನೆಂಬ ಒಬ್ಬ ಮನುಷ್ಯನಿದ್ದನು. ಕೊರ್ಲೇನನೆಂಬ ಒಬ್ಬ ಮನುಷ್ಯ. ಏನು ಪಟಾಲಾಮಿ? ಪಟಾಲಾಮಿ ಅಂದ್ರೆ ಏನ್ ಗೊತ್ತಾ? ಪಟಾಲಾಮಿ ಅಂದ್ರೆ ಇವಾಗ ನೀವು ಈ ಸೈನಿಕರ ಒಂದು, ಅಂದ್ರೆ ಸೈನಿಕರಿಗೆ ತರಬೇತಿ ಕೊಡುವಂತ ಸ್ಥಳ ಇರುತ್ತಲ್ಲ. ಸೈನಿಕರು ಯಾರು? ಸೈನಿಕರಮ್ಮ? ಸೈನಿಕರಂದ್ರೆ ಯಾರು? ಮಿಲಿಟರಿಗಳು, ಹೌದು. ಮಿಲಿಟರಿದವ್ರು ಇರ್ತಾರೆ ನೋಡಿ. ಈ ಮಿಲಿಟರಿ ಅಲ್ಲೆಲ್ಲೆಲ್ಲೆಲ್ಲೆ ದೊಡ್ಡದೊಂದು ಸ್ಥಳ ಇರುತ್ತೆ ನೋಡಿ. ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅವ್ರು ಏನ್ ಕೊಡ್ತಾ ಇರ್ತಾರೆ? ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಆ ಟ್ರೈನಿಂಗ್ ಕೊಡುವಂತ ಸ್ಥಳಕ್ಕೆ ಏನಪ್ಪಾ ಅಂದ್ರೆ ಪಟಾಲಾಮಿ ಅಂತ. ಪಟಾಲಾಮಿ ಇಲ್ಲೇನಪ್ಪ ಅಂದ್ರೆ
ಇತ್ಯಾಲ್ಯದ ಇತ್ಯಾಲ್ಯದ ಅಂತಂದ್ರೆ ಇತ್ಯಾಲ್ಯ ಅಂತ ಇದೆಯಲ್ಲ, ಇಟಲಿ ಪಟ್ಟಣ ಗೊತ್ತಲ್ವಾ ನಮ್ಗೆ? ಇಟಲಿ, ಹ? ಇಟಲಿ ಪಟ್ಟಣಕ್ಕೆ ಒಂದು ಕಾಲದಲ್ಲಿ ಇಟಾಲಿಯನ್ ಅಂತ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ ಏನಪ್ಪಾ ಅಂದ್ರೆ ಪಟಾಲಾಮಿ ಮೆನಿಸಿಕೊಳ್ಳುವ ಒಂದು ಪಟಾಲಾಮಿನ ಶತಾಧಿಪತಿಯಾದ ಕೊರ್ಲೇನನೆಂಬ ಕೊರ್ಲೇನನೆಂಬ ಒಬ್ಬ ಮನುಷ್ಯನಿದ್ದನು. ಆತನ ಹೆಸರು ಕೊರ್ನೇಲ. ಯಾರಂತ ಈತ? ಪಟಾಲಾಮಿನ ಶತಾಧಿಪತಿ. ಅಂದ್ರೆ ಪಟಾಲಾಮಿನ ಅಂದಾಗ ಸೈನಿಕರಿಗೆ ತರಬೇತಿ ಕೊಡುವಂತ ಒಂದು ಸ್ಥಳಕ್ಕೆ ಪಟಾಲಾಮಿ ಅಂತಾರೆ. ಪಟಾಲ ಅಂದ್ರೆ ಸೈನಿಕರು, ಮಿಲಿಟರಿ ಅವರಿಗೆ ಒಂದು ದೊಡ್ಡ ಸೈನ್ಯ ಇರುತ್ತಲ್ಲ, ಅದರಲ್ಲಿ ಸುಮಾರು ಒಂದು 500 ಜನ 600 ಜನ ಇರ್ತಾರೆ. ಆ ಒಂದು ಪ್ರಾಂತದಲ್ಲಿ ಏನಪ್ಪಾ ಅಂದ್ರೆ 500-600 ಜನ. ಅಂದ್ರೆ ಈ ರೋಮ ಸಾಮ್ರಾಜ್ಯ ಆಳ್ವಿಕೆ ಮಾಡುವಂತ ಅಧಿಕಾರಿಗಳ ಕೈ ಕೆಳಗಡೆ ಅನೇಕ ಮಂದಿ ಸೈನಿಕರು ಇರ್ತಾರೆ. ಅನೇಕ ಮಂದಿ ಸೈನಿಕರಿದ್ದಾಗ ಈ ಈ ರಾಜ್ಯದ ಕೆಳಗಡೆ ಅಂದ್ರೆ ರೋಮ ಸಾಮ್ರಾಜ್ಯದ ಕೆಳಗೆ ಅಲ್ಲೆಲ್ಲೆಲ್ಲೆಲ್ಲಿ ಇಂಥ ಪಟಾಲಾಮಿ ಎನ್ನುವಂತ ಸ್ಥಳಗಳ ಏರ್ಪಾಟ್ ಮಾಡಿರ್ತಾರೆ. ಸೈನಿಕರಿಗೆ ತರಬೇತಿ ಕೊಡೋದಕ್ಕೆ ಸ್ಥಳಗಳಿರ್ತವೆ ಅನೇಕ ಪಟ್ಟಣಗಳಲ್ಲಿ. ಅನೇಕ ಪಟ್ಟಣಗಳು ಬಳ್ಳಾರಿಯಲ್ಲಿ ಇರುತ್ತೆ, ಇನ್ನು ಬೀದರಲ್ಲಿ ಇರುತ್ತೆ, ಬೆಂಗಳೂರಲ್ಲಿ ಇರುತ್ತೆ, ಇರುವಲ್ಲ, ಇದೆಯಲ್ಲ. ಬೀದರ್ನಲ್ಲಿ ಗೊತ್ತಲ್ವಾ, ಬೆಂಗಳೂರಲ್ಲಿ ಗೊತ್ತಲ್ವಾ. ಇನ್ನು ಅಲ್ಲಲ್ಲಿ ಕೆಲವು ಮಿಲಿಟರಿ ಅವರಿಗೆ ಒಂದು ಸ್ಥಳವನ್ನು ಏರ್ಪಾಟ್ ಮಾಡಿರ್ತಾರೆ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ. ಅದೇ ಪ್ರಕಾರ ಇಲ್ಲಿ ಟ್ರೈನಿಂಗ್ ಕೊಡುವಂತ ಒಂದು ಸ್ಥಳ ಇರುತ್ತಲ್ಲ, ಆ ಸ್ಥಳಕ್ಕೆ ಪಟಾಲಾಮಿ ಅಂತ. ಪಟಾಲ. ಈ ಪಟಾಲಾಮಿ ಎನ್ನುವಂತ ಈ ಸ್ಥಳದಲ್ಲಿ ಕೆಲವರು ಶತಾಧಿಪತಿಗಳು ಇರ್ತಾರೆ. 500 ಜನ ಇದ್ರೆ 500 ಜನ ಸೈನಿಕರಿದ್ರೆ 5 ಮಂದಿ ಶತಾಧಿಪತಿಗಳು. ಅಂದ್ರೆ 100 ಮಂದಿಗೆ ಒಬ್ಬ ಶತಾಧಿಪತಿ. 100 ಮಂದಿಗೆ ಒಬ್ಬ ಶತಾಧಿಪತಿ. ಈ 100 ಮಂದಿಗೆ ಒಬ್ಬ ಶತಾಧಿಪತಿಯಲ್ಲಿ ಒಬ್ಬ ಶತಾಧಿಪತಿ ಹೆಸರು ಕೊರ್ನೇಲನು ಅಂತೇಳಿ. ಯಾರಿವರು? ಅನ್ಯರು, ಕ್ರೈಸ್ತರಲ್ಲ, ಯಹೋದ್ಯರು ಅಲ್ಲ. ಆದರೆ ಯಹೋದ್ಯರ ಸಹವಾಸ ಇದೆ. ಲೋಕನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಅಲ್ಲೂ ಕೂಡ ಯಹೋದ್ಯರ ಸಹವಾಸ ಇದೆ. ಈ ಕೊರ್ನೇಲಿ ಕೂಡ, ಈತನು ಕೂಡ ಯಾರ ಸಹವಾಸ ಇದೆ ಅಂತ ನೋಡುವಾಗ ಯಹೋದ್ಯರ ಸಹವಾಸ ಇದೆ. ಓಕೆ, ಈ ಯಹೋದ್ಯರ ಸಹವಾಸದಲ್ಲಿದ್ದಂತ ಈ ಕೊರ್ನೇಲಿ ಯಾರಪ್ಪ ಅಂತ ನೋಡುವಾಗ ಶತಾಧಿಪತಿ. ಅಂದ್ರೆ 100 ಮಂದಿ ಸೈನಿಕರಿಗೆ ಒಬ್ಬ ಅಧಿಕಾರಿ. ಈ ಅಧಿಕಾರಿ ಹೇಗಿದ್ದಾನಪ್ಪ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ನೋಡಿ ಒಂದ್ಸಾರಿ 2ನೇ ವಚನ. ಆತನು ಭಕ್ತನು. ನೋಡ್ರಿ, ಅವನು ಭಕ್ತನು. ಏನಾಗಿದ್ದಾನಂತೆ ಪ್ರಿಯರೇ? ಆತನು ಭಕ್ತನು. ಭಕ್ತನು. 2ನೇದಾಗಿ ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವರು. ಇಲ್ಲಿ ಗಮನಿಸ್ಬೇಕು, ಆತನು ಮೊದಲನೇದಾಗಿ ಭಕ್ತನು, 2ನೇದಾಗಿ ದೇವರಂದ್ರೆ ಭಯ ಭಕ್ತಿ ಇದೆ. ಭಕ್ತಿ ಮಾತ್ರವಲ್ಲ, ದೇವರ ಮೇಲೆ ಭಕ್ತಿ ಮಾತ್ರವಲ್ಲ, ಭಯನೂ ಇದೆ ಆತನಿಗೆ. ದೇವರ ವಿಷಯದಲ್ಲಿ ಏನಿದೆ? ಇವಾಗ ನಮಗೆ ಒಂದು ಏನಪ್ಪಾ ಅಂದ್ರೆ ಒಂದು ಚೂರು ಭಕ್ತಿ ಇರುತ್ತೆ, ದೇವ್ರ ಮೇಲೆ ಭಯ ಇರುತ್ತಾ? ದೇವ್ರ ಮೇಲೆ ಭಯ ಇದ್ದವನು ಸುಳ್ಳು ಮಾತಾಡಕ್ ಹೋಗಲ್ಲ. ದೇವ್ರ ಮೇಲೆ ಭಯ ಇದ್ದವನು ತಪ್ಪು ಮಾಡಕ್ ಹೋಗಲ್ಲ. ದೇವ್ರ ಮೇಲೆ ಭಯ ಇದ್ದವನು ಜಾರತ್ತು ಮಾಡಕ್ ಹೋಗಲ್ಲ. ಏನ್ರಿ ಗಮನಿಸ್ತಾ ಇದಾರ? ಗಮನ ಕೊಟ್ಟು ಕೇಳಬೇಕು, ಗಮನ ಕೊಟ್ಟು ಕೇಳಬೇಕು. ಅನೇಕ ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ. ಭಯ ಇದ್ರೆ ಏನಿರಲ್ಲ ಹೇಳಿ, ಭಯ ಇದ್ರೆ ಅವನು ತಪ್ಪು ಮಾಡಕ್ ಹೋಗಲ್ಲ. ಅಯ್ಯೋ, ನನ್ನ ದೇವರು ನನ್ನ ವಿಷಯದಲ್ಲಿ ನೋಡ್ತಾ ಇದ್ದಾರೆ, ನಾನು ಎಲ್ಲಿದ್ರು ಕೂಡ, ಅಂದ್ರೆ ಮಲಗುವಂತ ಸ್ಥಳದಲ್ಲಿ ಕೂಡ ನಾನು ಏನಾದ್ರು ತಪ್ಪು ಮಾಡಿದ್ರೆ ಅಲ್ಲಿ ಕೂಡ ನನ್ನ ದೇವರಿದ್ದಾರೆ, ನಾನು ದೇವರಿಗೆ ಭಯ ಪಡಬೇಕಂತೇಳಿ ಭಯ ಪಡ್ತಾನೆ ಮನುಷ್ಯ ದೇವ್ರ ವಿಷಯದಲ್ಲಿ. ಈತನಿಗೆ ದೇವರಂದ್ರೆ ಭಯ ಇದೆ. 2ನೇದಾಗಿ ಮನೆಯವರು ಕೂಡ ಭಕ್ತಿಯಲ್ಲಿದ್ದಾರೆ. ಯಾರ ಮನೆಯಲ್ಲಿ? ಆತನ ಮನೆಯಲ್ಲಿ ಏನಿದ್ದಾರೆ? ಭಕ್ತಿಯಲ್ಲಿದ್ದಾರೆ. ಆತನು ಭಕ್ತಿಯಲ್ಲಿದ್ದಾನೆ. 2ನೇದಾಗಿ ಮನೆಯವರು ಭಕ್ತಿಯಲ್ಲಿದ್ದಾರೆ. ಆತನು ದೇವರಲ್ಲಿ ಭಯದಲ್ಲಿದ್ದಾನೆ. ಮನೆಯಲ್ಲಿದ್ದವರು ಕೂಡ ಹೇಗಿದ್ದಾರೆ? ದೇವರ ಭಯವುಳ್ಳವರಾಗಿದ್ದಾರೆ ಅಂತಿರುತ್ತೆ. ಮತ್ತೇನಿದೆ ನೋಡಿ, ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನು ಆಗಿದ್ದನು. ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅಂದ್ರೆ ಜನರಿಗೆ ಏನ್ ಮಾಡ್ತಾ ಇದ್ದಾನಂತೆ? ಬಹಳವಾಗಿ ದಾನ ಧರ್ಮ.
ಅವಾಗಿನ್ನೂ ಯೇಸು ಕ್ರಿಸ್ತರ ಸುವಾರ್ತೆ ಇನ್ನು ಬಂದಿಲ್ಲ ಪ್ರಿಯರೇ. ಯಹೋದ್ಯರ ಆಚಾರಗಳ ಪ್ರಕಾರ ಏನಪ್ಪಾ ಅಂದ್ರೆ ದಾನ ಧರ್ಮಗಳು ಮಾಡುವಂಥದ್ದು ಒಂದು ರೀತಿಯಲ್ಲಿ. ಒಟ್ಟಲ್ಲಿ ಈ ವ್ಯಕ್ತಿ ಏನಪ್ಪಾ ಅಂದ್ರೆ ಆ ಯಹೋ ದೇವರ ಬಗ್ಗೆ ಸ್ವಲ್ಪ ಮನವರಿಕೆ ಇದೆ ಆಗ್ತದೆ, ದೇವರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆ. ಯಾಕಂದ್ರೆ ಯಹೋದ್ಯರ ಆರಾಧನೆ ಮಾಡಕ್ ಹೋಗ್ತಾರಲ್ಲ, ಅವರ ಸಹವಾಸ ಈತನಿಗಿದೆ ಅಲ್ವಾ. ಅದೇ ಪ್ರಕಾರ ಈತನು ಕೂಡ ಏನಪ್ಪಾ ಅಂದ್ರೆ ದೇವರ ಆರಾಧನೆಯಲ್ಲಿ ಸಹವಾಸದಲ್ಲಿ ಇದ್ದಂತ ವ್ಯಕ್ತಿ. ಆತನಿಗೆ ಏನಿದೆಪ್ಪ ಅಂತ ನೋಡುವಾಗ ದೇವ್ರ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ಭಕ್ತಿ ಇದೆ, ದೇವ್ರ ಮೇಲೆ ಭಯ ಇದೆ ಇದೆಯಾ. ಎರಡನೇದಾಗಿ ತಮ್ಮ ಕುಟುಂಬದವರು ಕೂಡ ಭಯ ಭಕ್ತಿಯಲ್ಲಿ ಇದ್ದಾರೆ. ಮೂರನೇದಾಗಿ ನೋಡುವಾಗ ಬಹಳವಾಗಿ ದಾನ ಧರ್ಮ ಮಾಡುತ್ತಿದ್ದಾನೆ. ಈಗಿನ ಕಾಲದಲ್ಲಿ ಯಾರಿಗಾದ್ರೂ ದಾನ ಧರ್ಮ ಮಾಡಕ್ ಮನಸ್ಸು ಬರುತ್ತಾ ಪ್ರಿಯರೇ? ಸೇವಕರು ಯಾರಾದ್ರೂ ದಾನ ಧರ್ಮ ಮಾಡ್ತಾರೆ? ಪಾಪ ವಿಶ್ವಾಸಿಗಳು ದಾನ ಧರ್ಮಗಳು ಮಾಡ್ತಾ ಇರ್ತಾರೆ. ಅಲ್ಲಿ ಸೇವಕರು ಕೇಳೋದು ಮಾತ್ರ. ಸೇವಕರು ಏನ್ ಗೊತ್ತಾ, ಏನ್ ಕಲ್ತಿದಾರೆ ಗೊತ್ತಾ? ಕೇಳೋದು ಮಾತ್ರ, ಕೊಡೋದೇನಿರಲ್ಲ. ದಾನ ಧರ್ಮ ಮಾಡುವಂತ ಗುಣ ಇರಲ್ಲ. ನೋಡಿದಿರ ಎಲ್ಲಾದ್ರೂ ಸೇವಕರು ನೋಡಿದಿರ? ಈ ಸೇವಕರು ಸಹವಾಸ ಮಾಡ್ಬೇಕು. ಇವಾಗ ಸೇವಕರ ಜೊತೆ 4 ದಿನ ತಿರುಗಾಡಿದ್ರೆ ಗೊತ್ತಾಗತ್ತೆ. ಅವ್ರು ಕೇವಲ ಏನಪ್ಪಾ ಅಂದ್ರೆ ಹಾಗೇನೆ. ಆದ್ರೆ ನಾವೆಲ್ಲರೂ ಹೇಗಿರ್ಬೇಕು? ಇವರಲ್ಲಿ ಕೆಲವು ಗುಣಗಳು ಕಲಿಬೇಕು. ಈ ತರ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತರ ಬಗ್ಗೆ ತಿಳಿದಂತ ವ್ಯಕ್ತಿ ಅಲ್ಲ. ನಮ್ ತರ ಏನ್ರಿ ಸತ್ಯವೇದ ಗ್ರಂಥ ಅವ್ರ ಕೈಯಲ್ಲಿ ಇಲ್ಲ. ನಮ್ಮ ಬಳಿಯಲ್ಲಿ ಸತ್ಯವೇದ ಗ್ರಂಥ ಇದೆ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದೊಳಗೆ ಎಲ್ಲ ಓದ್ತೀವಿ. ಓದೋಕೆ ಟೈಮ್ ಇದ್ರು ಕೂಡ ಓದಲ್ಲ. ಈಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ನಾವೆಲ್ಲರೂ ಓದ್ಬೇಕು, ಆದ್ರೆ ಟೈಮ್ ಕೊಡಲ್ಲ. ಟೈಮ್ ಯಾವ್ದು ಕೊಟ್ಟಿರ್ತೀವಪ್ಪ? ಟೈಮ್ ಯಾವ್ದು ಕೊಟ್ಟಿರ್ತೀವಿ ಹೇಳಿ? ಮೊದಲನೇ ಸ್ಥಾನ ಮೊಬೈಲ್ ಕೊಟ್ಟಿರ್ತೀವಿ. ಮೊದಲನೇ ಸ್ಥಾನ ಮೊಬೈಲ್ಗೆ, ಎರಡನೇ ಸ್ಥಾನ ಕೆಲಸಕ್ಕೆ ಕೊಟ್ಟಿರ್ತೀವಿ. ಕೆಲಸ ಕೂಡ ಖಂಡಿತವಾಗಿ ಕೊಡ್ತೀವಿ. ಮೂರನೇ ಸ್ಥಾನ ಯಾರಿಗೆ ಕೊಟ್ಟಿರ್ತೀವಿ? ಯವ್ವನ ಕಾಲದಲ್ಲಿದ್ರೆ ಲೋಕದಲ್ಲಿ ಆ ಕಡೆ ಈ ಕಡೆ. ಯವ್ವನ ಕಾಲದಲ್ಲಿದ್ರೆ ಹುಡುಗಿ ಹುಡುಗ. ಆಮೇಲೆ ಮೊಬೈಲ್ ಅಂದ್ಮೇಲೆ ಸಿನಿಮಾ ಗಿಲ್ಮಾ ಎಲ್ಲ ಬಂತು. ಅದರಲ್ಲಿ ಸಿನಿಮಾ ಬಂತು, ಸೀರಿಯಲ್ ಬಂತು, ಆಟಗಳು ಬಂತು, ಏನೇನ್ ಬಂತು, ಗೇಮ್ ಎಲ್ಲ ಬಂತು. ಆಮೇಲೆ ಯವ್ವನ ಕಾಲದಲ್ಲಿ ಹೊರಗಡೆ ಹೋದ ಮೇಲೆ ಕುಡುಕರು ಇರ್ತಾರೆ ಕೆಲವರು, ಅದಕ್ಕೆ ಸಮಯ ಕೊಡ್ತಾರೆ ಯವ್ವನ ಕಾಲದಲ್ಲಿ. ಇಲ್ಲಾಂದ್ರೆ ತಿರುಗಾಡೋದಕ್ಕೆ ಸಮಯ ಕೊಡ್ತಾರೆ. ಮನೇಲಿ ಹೆಂಡತಿ ಇದ್ದಾಗ ಹೆಂಡತಿಗೆ ಏನಾದ್ರು ಸಮಯ ಕೊಡ್ತಾರ ಅಂತ ನೋಡುವಾಗ ಸಮಯ ಹೆಂಡತಿಗೆ ಏನೋ 1 ನಿಮಿಷ ಸಮಯ. ಏನ್ ಹೇಳ, ಇನ್ನ ರೈಟ್, ಇನ್ನ ಆ ಕಡೆ ಹೋಗ ಇರುತ್ತೆ. ಹೇಗಿರ್ತಾರೆ? ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇರಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಮಾತುಗಳಿರಲ್ಲ. ಅಲ್ಲಿ ಟೈಮೇ ಇಲ್ಲ. ದೇವರಿಗಿನ್ನೆಲ್ಲ ಟೈಮ್ ಕೊಡ್ತಾರೆ? ತಂದೆ ತಾಯಿಗಳಿಗೂ ಟೈಮ್ ಕೊಡಲ್ಲ, ಮನೇಲಿ ಹೆಂಡತಿಗೂ ಟೈಮ್ ಕೊಡಲ್ಲ, ಮಕ್ಕಳಿಗೂ ಟೈಮ್ ಕೊಡಲ್ಲ. ಒಟ್ಟಿನಲ್ಲಿ ಫೋನ್ಗೂ ಟೈಮ್ ಕೊಟ್ಟಿದ್ದಾರೆ, ಸಿನಿಮಾಕ್ಕೂ ಟೈಮ್ ಕೊಟ್ಟಿದ್ದಾರೆ, ಹೊರಗಡೆ ಎಲ್ಲದಕ್ಕೂ ಟೈಮ್ ಕೊಟ್ಟಿದ್ದಾರೆ. ಈ ರೀತಿ ಟೈಮ್ ಕಳೆದಿದ್ದಾರೆ. ಈತ ಹಾಗಲ್ಲ ಪ್ರಿಯರಾದ ದೇವರ ಮಕ್ಕಳಿರ. ಕೊರ್ನೇಲಿ ಎಂಬುವಂತ ಈತನಿದ್ದನಲ್ಲ, ಒಳ್ಳೆ ಭಕ್ತನಾಗಿ ನೋಡ್ತಾ ಇದ್ದೀವಿ. ಮನೆಯವರೆಲ್ಲರನ್ನ ಒಂದು ಒಳ್ಳೆ ರೀತಿಯಿಂದ ನಡೆಸ್ತಾ ಇದ್ದಾನೆ ಈತ. ಅಂದ್ರೆ ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ದೇವರ ವಿಷಯದಲ್ಲಿ ಭಯ ಭಕ್ತಿಯಿಂದ ಇದ್ದಾನಂದ್ರೆ ಈತನ ಯಾವ ರೀತಿ ನಡ್ಕೊಂಡು ಇರ್ಬೋದು, ಹೇಗೆ ನಡ್ಕೊಂಡಿರ್ಬೋದು ಅಂದ್ರೆ ತಂದೆ ತಾಯಿಗಳು ಕೆಟ್ಟ ಅಭ್ಯಾಸದಲ್ಲಿದ್ರೆ ಮಕ್ಕಳು ಕೂಡ ಹಾಗೇನೆ ಕಲಿತಾರೆ ಪ್ರಿಯ. ಹೌದಂತೀರ ಅಲ್ವಂತೀರ? ತಂದೆ ತಾಯಿಗಳು ಕೆಟ್ಟ ಅಂದ್ರೆ ತಂದೆ ತಾಯಿಗಳು ಒಂದು ರೀತಿಯಲ್ಲಿ ಕುಡುಕರು, ಇನ್ನೊಂದು ರೀತಿಯಲ್ಲಿ ಕೆಟ್ಟ ಅಭ್ಯಾಸ, ಇನ್ನೊಂದು ರೀತಿಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳ ಮಾತಾಡಿದ್ರೆ ಮಕ್ಕಳು ಕೂಡ ಹಾಗೇನೆ ಕಲಿತಾರ, ಅಥವಾ ಏನಾದ್ರು ಒಳ್ಳೆ ಮಾತು ಕಲಿತಾರ? ಏನ್ ಮಾತು ಕಲಿತಾರವ? ಆ ತಂದೆ ತಾಯಿಗಳು ಒಂದು ರೀತಿಯಲ್ಲಿ ಕೆಟ್ಟ ಚಟದಲ್ಲಿದ್ರೆ ಇವರು ಕೂಡ ಅದನ್ನೇ ಕಲಿತಾರೆ. ಪ್ರಾರ್ಥನೆ ಕಲಿತಾರ? ನೀವು ಪ್ರಾರ್ಥನೆ ಕೂತ್ಕೊಡ್ರಿ, ನಾನು ಸ್ವಲ್ಪ ಕುಡಿತೀನಿ. ಹೋಗಪ್ಪ, ನೀನೇನು ಕುಡಿತೀಯ, ಆಮೇಲೆ ನೀನೇನು ತಿಂತೀಯ ಅಂತೀಯ, ಕುಡಿತೀಯ ಅಂತೀಯ, ಏನೋ ಚಟಗಳಂತೀಯ, ನಮಗೆ ಮಾತ್ರ ಪ್ರಾರ್ಥನೆ ಅಂತೀಯ. ಕೂತ್ಕೊಳ್ತಾರೆ ಹುಡುಗರು. ಏನಾದ್ರು ಇರುತ್ತವ? ಕೂತ್ಕೊಂಡ್ರೆ ಸುಮ್ಮನೆ ಭಯಕ್ಕೆ ಜೈ ಏನಪ್ಪ ಅಷ್ಟೇ. ಏನ್ ಬಂದಿರಲ್ಲ, ಏನ್ ಗೊತ್ತಿಲ್ಲ, ಏನ್ ಮಾತಾಡೋ ಗೊತ್ತಿಲ್ಲ, ಏನ್ ಕಲಿಸಿಲ್ಲ. ಏನಾದ್ರೂ ಕಲಿಸಿದಿರ್ತಾನೆ ಗೊತ್ತಾಗತ್ತೆ, ಏನಾದ್ರೂ ಕಲಿಸಿರ್ತಾನೆ ಗೊತ್ತಾಗತ್ತೆ. ಕುಟುಂಬದಲ್ಲಿ ಹಾಗಿದೆ ಪ್ರೇಮ. ಆದ್ರೆ ಈತನ ಕುಟುಂಬದಲ್ಲಿ ಹಾಗಲ್ಲ. ಈತನ ಕುಟುಂಬದಲ್ಲಿ ಏನಪ್ಪ ಅಂದ್ರೆ ಕೊರ್ನೇಲಿ ಅಂದಾಗ ಶತಾಧಿಪತಿ, ಒಬ್ಬ ಉನ್ನತ ಅಧಿಕಾರದಲ್ಲಿ ಇದ್ದಂತ ವ್ಯಕ್ತಿ ಅಂದ್ರೆ ದೇವರ ವಿಷಯದಲ್ಲಿ ಭಯಪಟ್ಟಿದ್ದಾನೆ. ಯಾಕೆ? ಜ್ಞಾನವಂತನಲ್ವಾ ಆತ?
ಜ್ಞಾನವಂತನಾಗಿರುವಂತಹ ಆತನು ದೇವ್ರ ವಿಷಯದಲ್ಲಿ ಭಯಪಟ್ಟಿದ್ದಾನಂದ ಮೇಲೆ ಒಂದ್ಸರಿ ನೀವು ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ, ನಾವಾದ್ರೆ ಹೇಗಿರ್ತೀವಿ ದೇವ್ರ ವಿಷಯದಲ್ಲಿ? ಆ ದೇವ್ರ ಅದು ಕೊಡ್ಬೇಕು ಇದು ಕೊಡ್ಬೇಕು ಏನೋ ಮಾಡ್ಬೇಕು ನಮ್ಗೆ ಅಂತೀವ. ಹಾಗಾದ್ರೆ ನಂಬ್ತೀವಿ, ಇರೋದು ನಂಬೋದಿಲ್ಲ ನಾವು ಅಂತೀವಿ. ಅಂದ್ರೆ ಏನಾದ್ರೂ ಮಾಡಿದ್ರೇನೆ ನಂಬ್ತೀವಿ ಅಂತ ಹೇಳ್ತೀವಿ. ಆದ್ರೆ ಆತನ ಹಾಗಲ್ಲ ಪ್ರಿಯರೇ. ಒಬ್ಬ ಶತಾಧಿಪತಿ ಆದಿದ್ದಾಗ ಯಾವ ಕೊರತೆ ಇಲ್ಲ ಪ್ರಿಯರೇ, ಯಾವ ಕೊರತೆ ಇಲ್ಲ. ಎರಡನೇದಾಗಿ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿದ್ದಂತ ಆತನು ಇನ್ನೊಬ್ಬರಿಗೆ ದಾನ ಧರ್ಮಗಳನ್ನ ಮಾಡುವಂತ ಮನಸ್ಸಿದೆ ನೋಡಿ. ಈಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ ಬಂದಿರುವಂತಹ ಹಣವನ್ನ ಕೂಡಿಟ್ಟು ಬಿಟ್ಬಿಡ್ತಾರೆ. ಈತ ಹಾಗಲ್ಲ, ದೇವರ ಹೆಸರಿನಲ್ಲಿ 4 ಮಂದಿಗೆ ಊಟ ಕೊಡುವಂಥದ್ದು. ಇಲ್ಲ ಬಟ್ಟೆ ಇಲ್ವಾ ತಗೊಳಪ್ಪ, ಊಟ ಇಲ್ವಾ ತಗೊಳಪ್ಪ. ಒಟ್ಟಲ್ಲಿ ತನ್ನ ಸೇವೆ ನಡೀತಾ ಇದೆ. ಪ್ರಾರ್ಥನೆ ಅಂತ ನೋಡ್ತೀರಾ, ಪ್ರತಿದಿನ ಯಾವಾಗಲೂ ಪ್ರಾರ್ಥನೆ ನೋಡ್ತೀವಿ ನೋಡಿ. ಆತನು ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ನಿತ್ಯವೂ ಪ್ರಾರ್ಥನೆ ಮಾಡಕ್ಕಾಗತ್ತಾ? ನೀವು ಕೇಳ್ಬೋದು, ಬ್ರದರ್ ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಬ್ರದರ್, ಮತ್ತೆ ಹೇಗೆ ಪ್ರಾರ್ಥನೆ ಮಾಡಕ್ಕಾಗತ್ತೆ? ಬ್ರದರ್ ಕೆಲ್ಸಕ್ಕೆ ಹೋಗ್ಬೇಕಲ್ವ ಬ್ರದರ್, ಹೇಗೆ ಪ್ರಾರ್ಥನೆ ಮಾಡಕ್ಕಾಗತ್ತೆ? ವ್ಯವಸಾಯ ಮಾಡುವಾಗ ಸಿನಿಮಾ ಹಾಡಕ್ಕಾಗತ್ತ? ವ್ಯವಸಾಯ ಮಾಡ್ತಾ ಇರ್ತೀರಲ್ಲ, ಏನು ವ್ಯವಸಾಯ ಮಾಡುವಾಗ ಸಿನಿಮಾ ಹಾಡುಗಳು ಬರಲ್ವ? ಅಬ್ಬಬ್ಬ ನೋಡ್ಬೇಕು, ದೊಡ್ಡ ಸ್ವರ ಕೇಳಿಸ್ತಾ ಇರುತ್ತೆ. ಯಾವ್ದಪ್ಪ ಯಾವ ಸಿನಿಮಾ? ಹುಡುಗರು ಹೊಸ ಹಾಡುಗಳು ಬಂದಿದೆ ಅಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಆಂಧ್ರದಲ್ಲಿ ಯಾವ್ದೊಂದು ಸಿನಿಮಾ ಬಂತು, ಯಾವ್ದು ರಾಮಚರಣ್ ಹೆದ್ದಿನೇ ಅದು ಬಂತು, ಹೆದ್ದಿ. ಆ ಸಿನಿಮಾದಲ್ಲಿ ಒಂದು ಹಾಡು ಎಲ್ಲರೂ ಕೂಡ ಏನ್ರಿ ಕ್ಯಾಮ್ರಾ ರೆಡಿ ಮಾಡಿಕೊಂಡು ಆ ಒಂದು ಮ್ಯೂಸಿಕ್ ಇಟ್ಕೊಂಡು ಇವನು ಕೂಡ ಡ್ಯಾನ್ಸ್ ಮಾಡ್ತಾನೆ. ಎಲ್ಲಿ ಹೊಲದಲ್ಲಿ ಅಂದ್ರೆ ಕೂಲಿ ಮಾಡೋರು, ಇಲ್ಲಾಂದ್ರೆ ದೊಡ್ಡ ಇಂಜಿನಿಯರ್ಗಳು, ದೊಡ್ಡ ಅವರು ಇವರು ಏನಪ್ಪಾ ಅಂತ ನೋಡುವಾಗ ಕೆಲವರು ಆ ಸ್ಟೈಲಲ್ಲಿ ಅವನು ಆಕ್ಷನ್ ಮಾಡಿದ್ದಾನಲ್ಲ, ಡ್ಯಾನ್ಸ್ ಮಾಡಿದಾನಲ್ಲ, ಅದೇ ಸ್ಟೈಲಲ್ಲಿ ಇವರು ಕೂಡ ಅಲ್ಲೆಲ್ಲ ಮಾಡ್ತಾ ಇರ್ತಾರೆ. ಸಿನಿಮಾ ಹಾಡುಗಳು ಆಡ್ತಾರೆ, ಕೆಲಸ ಮಾಡಿಕೊಂಡು ಸಿನಿಮಾ ಮಾತುಗಳನ್ನು ಮಾತಾಡ್ತಾರೆ, ಕೆಲಸ ಮಾಡಿಕೊಂಡು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಇದು ಸರಿನಾ? ದೇವರ ಹತ್ರ ಪ್ರಾರ್ಥನೆ ಮಾಡುವುದು, ಮನೆಯಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವುದು. ಹೋಗುವಾಗ ನಿನ್ನ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಿಲ್ಲ, ನಿನ್ನ ಹೃದಯದಲ್ಲಿ ಸುಮ್ಮನೆ ವ್ಯರ್ಥವಾದಂತ ಮಾತು ಯಾಕೆ? ವ್ಯರ್ಥವಾದಂತ ಮಾತುಗಳು ಯಾಕೆ? ಒಂದು ವೇಳೆ ಮಾತಾಡಿದ್ರು ಕೂಡ ದೇವ್ರ ಬಗ್ಗೆ ಏನಾದ್ರು ಒಳ್ಳೆ ಮಾತಾಡಿದ್ರೆ ಮಾತಾಡು. ಹೊರಗಡೆ ಎಲ್ಲ ಮಾತಾಡಿದ್ರೆ ಹೇಗಿರುತ್ತೆ ಪ್ರಿಯರೇ? ಎಲ್ಲ ಸಿನಿಮಾಗೆ ಸಂಬಂಧಪಟ್ಟದ್ದು, ಲೋಕದ ವಿಷಯಗಳು ಇರ್ತವೆ. ಯಾವ ಅವಶ್ಯಕತೆ ಇದೆಯಾ? ನಮ್ಮನ್ನ ಕಾಪಾಡುತ್ತಾ? ನಮ್ಮನ್ನ ನಿತ್ಯ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾ? ನಮ್ಮನ್ನ ನಾಶ ಮಾಡುವಂತ ವಿಷಯಗಳನ್ನ ಪದೇ ಮಾತಾಡಿದ್ದೀವಿ, ಸಮಯವನ್ನ ವ್ಯರ್ಥವಾಗಿ ಕಳೆದುಕೊಂಡಿದ್ದೀವಿ. ಅದೇ ಸಮಯವನ್ನ ದೇವರಿಗೆ ಟೈಮ್ ಕೊಟ್ಟು ಹೃದಯದಲ್ಲಿ ನೀವು ಮಾತಾಡಿದಾಗ ದೇವರು ಗಮನ ಕೊಡ್ತಾರೆ. ನನ್ನ ಮಗಳು ಏನ್ ಮಾತಾಡ್ತಾರೆ, ನನ್ನ ಮಗಳು ಏನ್ ಮಾತಾಡ್ತಾರೆ ನೋಡೋಣ, ನನ್ನ ಮಗನು ಏನ್ ಮಾತಾಡ್ತಾ ಇದ್ದಾನೆ ನೋಡೋಣ. ನನ್ನ ಮಗನು ನನ್ನ ಹತ್ರ ಮಾತಾಡೋಕೆ ರೆಡಿ ಆಗಿದ್ದಾನೆ, ಏನೋ ಮಾತಾಡೋದಕ್ಕೆ ಪ್ರಯತ್ನ ಮಾಡಿದೆ. ಕೆಲ್ಸಕ್ಕೆ ಹೋಗುವಾಗ ಕೂಡ ಮಾತಾಡ್ತಾ ಇದ್ದಾನಲ್ಲ ನನ್ನ ಮಗ, ಒಳ್ಳೆಯವನು ನನ್ನ ಮಗ ಅಂತೇಳಿ ದೇವರು ಸಂತೋಷ ಪಡ್ತಾರೆ. ನಿತ್ಯ ಪ್ರಾರ್ಥನೆ ಅಂದಾಗ ಅದು ದೇವರ ಧ್ಯಾನದಲ್ಲಿ ಇರುವಂತದ್ದಿದೆ ನೋಡಿ. ದೇವರ ಹತ್ರ ಮಾತಾಡೋದು ಅಂಥದ್ದೇನಾದ್ರೂ ಅನುಭವ ಆಗಿದೆಯಾ? ಅಂಥದ್ದೇನಾದ್ರೂ ಅನುಭವದಲ್ಲಿ ನಾವು ಇದ್ದೀವ? ಸಮಯವನ್ನು ಸುಮ್ಮನೆ ಆ ಕಡೆ ಈ ಕಡೆ ಕಳೀತಾ ಇರ್ತೀವಿ. ಈತನಾಗಲ್ಲ. ಕೊನೆಯಲ್ಲಿ ಪ್ರಿಯರ ದೇವರು ಕೊಟ್ಟರೆ ಮೊದಲನೇದಾಗಿ ನೋಡುವಾಗ ಆತನು ಅಧಿಕಾರಿ, ದೊಡ್ಡ ಅಧಿಕಾರದಲ್ಲಿ ಇದ್ದೀನಂತೇಳಿ ಗರ್ವ ಇಲ್ಲ, ವಿಧೇಯನಾಗಿದ್ದಾನೆ. ವಿಧೇಯನಾಗಿದ್ದಾನೆ. ಎರಡನೇದಾಗಿ ಪ್ರಿಯರಾದ ದೇವರ ಮಕ್ಕಳಿಗೆ ಮತ್ತೇನಾಗಿದ್ದಾನೆ ಆತನಂತ ನೋಡುವಾಗ ಏನ್ರಿ, ಭಕ್ತನಾಗಿದ್ದಾನೆ. ಮೂರನೇದಾಗಿ ಭಯದಲ್ಲಿದ್ದಾನೆ. ನಾಲ್ಕನೇದಾಗಿ ಮನೆಯವರು, ಕುಟುಂಬದವರು ಸಹಿತವಾಗಿ ದೇವರ ಧ್ಯಾನದಲ್ಲಿದ್ದಾರೆ, ಭಯಭಕ್ತಿಯಲ್ಲಿ. ಆಮೇಲೆ ದಾನ ಧರ್ಮಗಳು, ಮತ್ತೆ ನಿತ್ಯವೂ ಪ್ರಾರ್ಥನೆ. ಈತನಿಗೆ ಯಾರು ಗೊತ್ತಿಲ್ಲ ಈತನಿಗೆ ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಿಲ್ಲ. ಯಾರು ಗೊತ್ತು ಈತನಿಗೆ ಅಂತ ನೋಡುವಾಗ ತಂದೆಯಾದ ದೇವರು ಗೊತ್ತು. ಅದಕ್ಕೆ ತಂದೆಯಾದ ದೇವರು ಏನ್ ಮಾಡ್ತಾರೆ ಗೊತ್ತಾ? ಇಂಥ ವ್ಯಕ್ತಿಯನ್ನ ನಾನು ಬಿಡಬಾರದು ಅಂತೇಳಿ ತನ್ನ ಪ್ರಿಯಕುಮಾರನ ಜ್ಞಾನವನ್ನು ತಿಳಿಸೋದಕ್ಕೆ ಆ ಕಾಲದಲ್ಲಿ ಯಾರಿದ್ದಾರೆ? ಅಪೊಸ್ತಲನಾಗಿರುವಂತ ಪೇತ್ರನು ಇದ್ದಾನೆ. ಅಪೊಸ್ತಲರಾಗಿರುವಂತ ಅಪೊಸ್ತಲರು ಇದ್ದಾರೆ.
ಆದ್ರೆ ಅಪೊಸ್ತಲನಾಗಿರುವಂತ ಪೇತ್ರನನ್ನ ಕಳಿಸ್ಕೊಡ್ತಾನೆ. ಅದು ಕೂಡ ಪೇತ್ರನಿಗೆ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟ ಮೇಲೆ ಒಂದು ವಿಷಯ ಇರುತ್ತೆ ನೋಡಿಪ್ಪ, ಕೊರ್ನೇಲಿ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ, ಶತಾಧಿಪತಿ. ಆತನ ಮನೆಯಿಂದ ಸೇವಕರು ಬರ್ತಾರೆ. ನೀನು ಏನು ಮಾತಾಡದೆ ಸೀದಾ ಹೋಗು, ಹೋದ ಮೇಲೆ ಏನ್ ಹೇಳ್ಬೇಕು ಹೇಳ್ಬಿಡ. ಪೇತ್ರನ ಈ ಕಡೆ ದರ್ಶನ, ಪೇತ್ರನಿಗೆ ಮೊದಲನೇದಾಗಿ ಕೊರ್ನೇಲಿಗೆ ದರ್ಶನ ಬರುತ್ತೆ ನೋಡಿ, 3ನೇ ವಚನ. ಕೊರ್ನೇಲಿಗೆ ದರ್ಶನ ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲಿಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥಕವಾಗಿ ಏರಿ ಬಂದವು. ಏರಿ ಬಂದವು ಅಂದ್ರೆ ನೀನು ಮಾಡಿರುವಂತ ಪ್ರಾರ್ಥನೆ, ನಿನ್ನ ದಾನ ಧರ್ಮಗಳು. ಪ್ರಾರ್ಥನೆ ಮಾತ್ರವಲ್ಲ, ದಾನ ಧರ್ಮಗಳು. ಈಗಿನ ಕಾಲದಲ್ಲಿ ಪ್ರಾರ್ಥನೆ ಮಾತ್ರ ಹೋಗ್ತಾ ಇರುತ್ತೆ. ಪ್ರಾರ್ಥನೆ ಏನ್ ಪ್ರಾರ್ಥನೆ ಅಂತ ನೋಡುವಾಗ ಕೊಡು 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 ಅಂದ್ರೆ ದೇವರೇ ಇದಿಲ್ಲ ಅದಿಲ್ಲ ಇದಿಲ್ಲ ಅದಿಲ್ಲ ಅಂತೇಳಿ ಇದೇ ಹೋಗ್ತಾ ಇರುತ್ತೆ. ಪ್ರಿಯರ ದೇವ್ರ ಮಕ್ಕಳಿಲ್ಲ, ದೇವ್ರ ಬಗ್ಗೆ ಏನಾದ್ರು ವಿಚಾರ ಮಾಡ್ತೀವಿ ಅಂತ ನೋಡುವಾಗ ದೇವ್ರ ಬಗ್ಗೆ ಕೇಳೋದೇನಿಲ್ಲ. ಹೌದಂತೀರಾ? ದೇವ್ರ ಇಂಥ ಸಮಸ್ಯೆ ಇದೆ, ಇಂಥ ಸಮಸ್ಯೆ ಇದೆ, ಇಂಥ ಸಮಸ್ಯೆ ಇದೆ, ತೆಗೆದಾಕ. ನಮ್ಮ ಸಮಸ್ಯೆಗಳನ್ನ ಹೇಳಿಕೊಡೋಣ. ದೇವರ ಸಮಸ್ಯೆ ಯಾವಾಗಾದ್ರೂ ವಿಚಾರ ಮಾಡಿದ್ದೀರಾ? ದೇವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ನೀವು ಅನ್ಕೊಳ್ತೀರಿ. ದೇವ್ರ ಸಮಸ್ಯೆ ಏನಿಲ್ಲ, ನೀನೇ ಸಮಸ್ಯೆ. ದೇವ್ರ ಸಮಸ್ಯೆ ಏನು ಗೊತ್ತಾ? ಮಕ್ಕಳ ಬಗ್ಗೆನೇ ಚಿಂತೆ ಆತನಿಗೆ. ತಂದೆ ನಿಮ್ಗೆ ಏನ್ ಚಿಂತೆ? ನನ್ನ ಮಕ್ಕಳ ಬಗ್ಗೆ ಚಿಂತೆ. ನಾನು ಏನ್ ಮಾಡ್ಲಿ ತಂದೆ? ಮೊದಲನೇದಾಗಿ ನನ್ನ ವಾಕ್ಯವನ್ನ ಕಲಿಪ, ಕಲ್ತ್ಕೊಂಡು ಧ್ಯಾನದಲ್ಲಿ ಇರಿಪ. ಧ್ಯಾನದಲ್ಲಿ ಇದ್ದ ಮೇಲೆ ನೀನ್ 4 ಮಂದಿ ಹೇಳಕ್ಕಾಗತ್ತೆ ಹೇಳಪ್ಪ, ಇಲ್ಲಾಂದ್ರೆ ನಿನ್ನ ಜೀವಿತದಲ್ಲಿ ತೋರಿಸಪ್ಪ. ನೀನು ಹೇಳಕ್ಕಾದ್ರೆ ಹೇಳು, ಇಲ್ಲಾಂದ್ರೆ ನಿನ್ನ ಜೀವಿತದಲ್ಲಿ ನನ್ನ ಪ್ರೀತಿಯನ್ನ ತೋರಿಸು, ಪರಿಚಯ ಮಾಡು. ನನ್ನ ಪ್ರಿಯ ಕುಮಾರನನ್ನ ಪರಿಚಯ ಮಾಡು, ಕ್ರಿಸ್ತನನ್ನ ಪರಿಚಯ ಮಾಡು. ಅದೇ ಅಲ್ವ ದೇವರು. ಪ್ರಾರ್ಥನೆ ಹೋಗುತ್ತೆ ಪ್ರೇರೆ, ಆದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಯಾಕೆ ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ. ಇದು ನಡೀತಾ ಇದೆಯಾ ಇಲ್ವಾ ಪ್ರೇರೆ? ಎಲ್ಲ ಕಡೆ ನಡೀತಾ ಇದೆಯಾ ಇಲ್ವಾ? ಮೋಸ ಹೋಗ್ತಾ ಇದ್ದಾರೆ ಇಲ್ವಾ? ಮತ್ತೆ ಕಲ್ತ ಮೇಲೆ ನಾವೇನ್ ಮಾಡ್ಬೇಕು ಪ್ರಿಯರ ದೇವ್ರ ಮಕ್ಕಳಿರೋ? ಒಬ್ಬೊಬ್ಬರನ್ನ ಕಾಪಾಡಿಕೊಡ್ಬೇಕಲ್ಲ, ಕೆಲಸ ಮಾಡ್ಬೇಕಲ್ಲ. ನಾವೇ ಸರಿ ಇಲ್ಲದೆ ಹೋದ್ರೆ ಇನ್ನೊಬ್ಬರನ್ನ ಹೇಗ್ರಿ ನಾವು ಕಾಪಾಡ್ತೀವಿ? ಹೇಗಮ್ಮ ನಾವು ಕಾಪಾಡ್ತೀವಿ? ಹೇಗಯ್ಯ ನಾವು ಕಾಪಾಡ್ತೀವಿ? ಯಾಕಂದ್ರೆ ಕಾಲ ಮುಗಿತಾ ಇದೆ, ಸಮಯ ಮುಗಿತಾ ಇದೆ. ಸ್ವಲ್ಪ ಕಾಲ ಇದ್ದೀವಿ, ಯಾವಾಗ ಸತ್ತು ಹೋಗ್ತೀವಿ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ನಮ್ಮ ಜೀವಿತ ಮುಗಿದೋಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವ ಅದೇಂತಿದ್ದೀವಿ ಅಂತ ನಮ್ಗೆ ಗೊತ್ತಲ್ವ? ಗೊತ್ತಿದ್ರು ಕೂಡ ಈ ಲೋಕದ ಮೇಲೆ ಆಸೆಗಳನ್ನ ಇಟ್ಕೊಂಡು ಬದುಕ್ತಾ ಇದೀವಿ ಅಂತಂದ್ರೆ ನಾವೆಂತವ್ರು ಪ್ರಿಯರೇ? ಎಂತ ಈ ಸಮಾಜ ಎಂಥದ್ದು ಪ್ರಿಯರೇ? ಸಮಾಜ ಎಂಥದ್ದು, ನಾವೆಂತವ್ರು? ಈ ಲೋಕದಲ್ಲಿ ಇರೋಣ, ಲೋಕದಲ್ಲಿ ಊಟ ಮಾಡೋಣ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರೋಣ. ಆದ್ರೆ ನಮ್ಮ ಗುರಿ ದೇವರು. ನಮ್ಮ ಗುರಿ ದೇವರು, ನಮ್ಮ ದಾರಿ ದೇವರು. ದೇವರೇ ನಮ್ಮ ಗುರಿ, ದೇವರೇ ನಮ್ಮ ದಾರಿ. ಆ ದಾರಿಗೋಸ್ಕರ, ಪರಲೋಕದಗೋಸ್ಕರ ನಮ್ಮ ಪ್ರಯಾಸ ಇರಬೇಕಲ್ಲ ಪ್ರಿಯರೇ. ಈ ಲೋಕದಲ್ಲಿ ಎಲ್ಲರನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ನಮ್ಮ ಜವಾಬ್ದಾರಿ ಇರುತ್ತೆ, ಕುಟುಂಬದ ಜವಾಬ್ದಾರಿ ಇರುತ್ತೆ, ಮಕ್ಕಳ ಜವಾಬ್ದಾರಿ ಇರುತ್ತೆ, ತಂದೆ ತಾಯಿಗಳ ಜವಾಬ್ದಾರಿ ಇರುತ್ತೆ. ಪ್ರತಿ ಒಂದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ, ಜಾಗೃತಿ ಪಡಬೇಕಾಗುತ್ತೆ ನಾವೆಲ್ಲರೂ ಕೂಡ. ಈತನಿಗೆ ಜಾಗೃತಿ ಇದೆ, ಅದಕ್ಕೆ ದೇವರು ದರ್ಶನ ಕೊಡ್ತಾರೆ. ದೇವರು ದರ್ಶನ ಕೊಟ್ಟು ಹೇಳುವಂತ ಮಾತೇನು ಗೊತ್ತಾ? ನೀನು ಮಾಡಿರುವಂತ ಪ್ರಾರ್ಥನೆ, ನಿನ್ನ ಜೊತೆಯಲ್ಲಿ ಮತ್ತೆ ದಾನ ಧರ್ಮಗಳನ್ನ ಮಾಡಿದೆಯಲ್ಲಪ್ಪ, ಎಲ್ಲ ಕೂಡ ಪರಲೋಕಕ್ಕೆ ಮುಟ್ಟಿದೆ. ನೀನು ಮಾಡಿರುವಂಥದ್ದು ಪರಲೋಕಕ್ಕೆ ಮುಟ್ಟುವಷ್ಟು ಪ್ರಾರ್ಥನೆ ಮಾಡಿದ್ದಾನ, ಪರಲೋಕಕ್ಕೆ ಮುಟ್ಟುವಷ್ಟು ದಾನ ಧರ್ಮಗಳನ್ನ ಮಾಡಿದ್ದಾನ. ಈಗಿನ ಕಾಲದಲ್ಲಿ ಯಾರಾದ್ರೂ ದಾನ ಧರ್ಮಗಳನ್ನ ಮಾಡಿದ್ರೆ ಏನ್ರಿ, ಚರ್ಚ್ನಲ್ಲಿ ಅನೌನ್ಸ್ಮೆಂಟ್ ಮಾಡ್ಬೇಕು. ಒಂದು ಫ್ಯಾನ್ ಕೊಟ್ಟಾರ ಅಂತ ತಿಳ್ಕೊಡ್ರಿ, ಫ್ಯಾನ್ ಏನ್ ಹೆಸರಿರುತ್ತೆ ಹೇಳಿ ಗೊತ್ತಾ? ಒಂದು ಯಾರಾದ್ರೂ ಫ್ಯಾನ್ ಕೊಟ್ಟಿದ್ದಾರೆ ಅಂದ್ರೆ, ಫ್ಯಾನ್ ಯಾರು ದಾನ ಮಾಡಿರ್ತಾರೋ ಅವ್ರ ಹೆಸರು 4 ರೆಕ್ಕೆ, 3 ರೆಕ್ಕೆ ಇದ್ರೆ 3 ರೆಕ್ಕೆ ತುಂಬಾ ದಾನಮ್ಮ ದಾನಮ್ಮ ದಾನಮ್ಮ. ಆ ಫ್ಯಾನ್ಗೆ ತಿಮ್ಮಪ್ಪ 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 3 ರೆಕ್ಕೆಗಳಿವೆ. ಇದೇನು ಆ ಫ್ಯಾನ್ ಇರೋ ತನಕ ತಿಮ್ಮಪ್ಪ 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 ಬಂದಿಗೆಲ್ಲ ಅವ್ರ ಹೆಸರು ನೋಡ್ಬೇಕ. ಇದ್ರೇನು ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಕೆಲವು ಚರ್ಚೆಗಳು ನೋಡ್ಬೇಕು, ಫ್ಯಾನ್ಗಳಿಗೆ ಎಂತವ್ರ ಹೆಸರು, ಕುರ್ಚಿಗಳಿಗೆ ಎಂತವ್ರ ಹೆಸರು, ಆಂಪ್ಲಿಫೈರ್ ಇದ್ರೆ ಅದಕ್ಕೊಂದು ಹೆಸರು ಇರುತ್ತಾ?
ಆ ಹೆಸರಿದ್ರೆ ಇನ್ನೊಂದು ಗೊತ್ತಿಲ್ಲ ಇವ್ರಿಗೆ, ಇನ್ನೊಂದು ಗೊತ್ತಿಲ್ಲ. ಏನ್ ಗೊತ್ತಾ? ಆ ಹೆಸರು ಅಲ್ಲಿ ಬಂದಿದೆಯಂದ್ರೆ ಪರಲೋಕದಲ್ಲಿ ನಿಮ್ಮ ಹೆಸರು ಕಟ್. ಏನಾಗುತ್ತೆ ಗೊತ್ತಾ? ಫ್ಯಾನ್ ಮೇಲೆ ನಿಮ್ಮ ಹೆಸರು ಬಿದ್ದಿದ್ಯಾ, ಪರಲೋಕದಲ್ಲೇ ಕಟ್ಟಿಂಗ್ ಆಗುತ್ತೆ, ನಿಮ್ಮ ಹೆಸರು ಇರಲ್ಲ. ಯಾಕಂದ್ರೆ ಮುಗೀತಲ್ಲ. ನೀನ್ ಏನ್ ಲಾಭ ಬಂತು? ಇಲ್ಲಿ ಮಹಿಮ್ ಬೇಕಾಗಿತ್ತು, ಇಲ್ಲಿ ಮಹಿಮ್ ಬಂತಲ್ಲ, ಎಲ್ಲ ನೀನ್ ನೋಡಿದ್ರು ಹೊಗಳಿದ್ರು ಜೈ ಮುಗೀತು, ನಿನ್ ಮುಗೀತು. ನೀನ್ ಏನ್ ಕೊಟ್ಟಿದ್ಯಾ ಅಲ್ಲಿ ಮುಗೀತು, ಆಯ್ತು. ಕುರ್ಚಿ ಕೊಟ್ಟಿದೆಯಲ್ಲ, ದೇವ್ರ ಸೇವೆ ನಿತ್ಯ ಕುರ್ಚಿ ಕೊಟ್ಟಿದೆ, ಹಿಂದೆ ಹೆಸರಿತ್ತಲ್ಲ, ಮುಗೀತು. ನೀನ್ ಕೊಟ್ಟಿದ್ದಕ್ಕೆ ಪ್ರತಿಫಲ ಮುಗೀತು. ಇದು ಗೊತ್ತಾಗ್ಲಿಲ್ಲ ನಮ್ಮ ಕ್ರೈಸ್ತರಿಗೆ. ನಾನೇನು ಕತೆ ಹೇಳ್ತಾ ಇಲ್ಲ, ವಚನ ತೋರಿಸ್ತೀನಿ, ಮತ್ತೆ ಬೇಕಾದ್ರೆ ನೋಡಿ. ಬೇಕಾದ್ರೆ ಮತ್ತೇನ್ ಬರ್ದು ಸುವಾರ್ತೆ, ಮತ್ತೇನ್ ಬರ್ದು ಸುವಾರ್ತೆ 6ನೇ ಅಧ್ಯಾಯ ಪ್ರಿಯರೇ. ಈ ಹುಚ್ಚು ನಮ್ಮವ್ರು ಕೂಡ ಕೆಲವರು ಬಹಳ ಇದ್ದಾರೆ. ಯಾಕಂದ್ರೆ ಅಲ್ಲಿ ಯಾರೋ ಪ್ರಕಟಣೆ ಮಾಡ್ತಾರೆ ಅಂತೇಳಿ ಇಲ್ಲಿ ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾರೆ. ಯಾರೋ ಪ್ರಕಟಣೆ ಮಾಡಿದ್ರೇನೆ ದಾನ ಧರ್ಮಗಳು ನಡೀತಾ ಇರುತ್ತೆ. ಸುಮ್ಮನೆ ನಡೆಯಲ್ಲ. ಅಲ್ಲಿ ನಮ್ದು ವಿಡಿಯೋ ಬರುತ್ತೆ, ನಮ್ದು ಫೋಟೋಗಳು ಬರುತ್ತೆ, ನಮ್ಮ ಹೆಸರು ಬರುತ್ತೆ. ಅದಕ್ಕೆ ನಾನು 10 ಮಂದಿಗೆ ಪಾಕೆಟ್ಗಳನ್ನ ಅಲ್ಲಿ ಹಂಚಿ ಬರ್ತಿದ್ದೀನಿ ನೋಡ್ರಿ ಅಂತೇಳಿ ದಾನ ಧರ್ಮಗಳನ್ನು ಮಾಡಿ ತೋರಿಸ್ತಾರೆ. ನಾವು ಕೂಡ ಮಾಡಿದ್ದೀವಿ. ಆಮೇಲೆ ನಾಚಿಕೆ ಬಂತು, ಚೀ ಏನಪ್ಪ ಇದೆಲ್ಲ ಸರಿ ಇಲ್ಲ ಅನ್ಸ್ಬಿಟ್ಟು. 6ನೇ ಅಧ್ಯಾಯ ಮತ್ತೊಂದು ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ. ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. ಆದುದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅವರಿಗೆ ಬರತಕ್ಕ ಫಲ ಬಂತಂತೆ. ಅವ್ರಿಗೆ ಬರತಕ್ಕ ಫಲ ಯಾವಾಗ ನಾವು ಹೊಗಳ್ಕೊಂಡಿದ್ದೀವೋ ಯಾರ ಮೂಲಕೋ ಮುಗೀತದೆ. ಏನಾಯ್ತಪ್ಪ? ಮುಗೀತು. ಅಂದ್ರೆ ಅವ್ರು ಹೊಗಳಿದ್ದಾರೆ, ಅದಕ್ಕೂ ಇದಕ್ಕೂ ಮುಗೀತು. ಪರಲೋಕದಲ್ಲಿ ನಮ್ಮ ಹೆಸರಿರ್ಬೇಕು ಅಂದಾಗ ನೀವು ಯಥಾರ್ಥವಾಗಿ ದಾನ ಮಾಡ್ಬೇಕಾದ್ರೆ ಅವ್ರು ಬಿಡ್ತಾರೋ ಅಂದ್ರೆ ಹೊಗಳ್ತಾರೋ ಬಿಡ್ತಾರೋ ಅವ್ರಿಷ್ಟ. ಅದು ನಮ್ಗೆ ಅವಶ್ಯಕತೆ ಇಲ್ಲ, ಅದು ಅವಶ್ಯಕತೆ ಇಲ್ಲ. ನಮ್ಮ ಹೆಸರನ್ನ ಮರ್ತಿದ್ದಾರೆ ಅಂತೇಳಿ ಮತ್ತೆ ನಾವು ಚಿಂತೆ ಮಾಡೋದು ಅವಶ್ಯಕತೆನೂ ಇಲ್ಲ. ನಾವು ಕೊಟ್ಟಿದ್ದೆ ಯಾರಿಗೆ? ಯಾರ ಸೇವೆ ನಿಮಿತ್ತವಾಗಿ? ನನ್ನ ತಂದೆಯಾದ ದೇವರನ್ನ ಘನಪಡಿಸುವುದಕ್ಕಾಗಿ ನಾನು ಮಾಡಿರುವುದರಿಂದ ನನಗೆ ಪರಲೋಕದಲ್ಲಿ ಪ್ರತಿಫಲ ಸಿಗುತ್ತೆ, ಸಾಕು. ಇಲ್ಲಿ ಹೆಸರು ಬರಬಹುದು, ಬಾರದೆ ಇರಬಹುದು, ನಮ್ಗೆ ಅವಶ್ಯಕತೆ. ನಮ್ಮ ಗುರಿ ಏನು? ಪರಲೋಕ. ನಮ್ಮ ಪ್ರಯಾಣ ಏನು? ನಮ್ಮ ಪ್ರಯಾಸ ಏನು? ನಮಗೆ ಪರಲೋಕ. ಆ ಪರಲೋಕದ ನಿಮಿತ್ತವಾಗಿ ನಮ್ಮ ಪ್ರಯಾಸ ಇರಬೇಕಲ್ಲ. ಅದನ್ನು ಈ ಕೊರ್ನೇಲಿಯ ಎಂಬುದ ಈತನು ಬಹಳವಾಗಿ ದಾನ ಧರ್ಮಗಳನ್ನು ಮಾಡಿದ್ದಾನೆ. ಆ ದಾನ ಧರ್ಮಗಳು ಯಾರ ಸನ್ನಿಧಿಗೆ ಮುಟ್ಟಿದೆ ಹೇಳಿ? ಪರಲೋಕದಲ್ಲಿ ದೇವರ ಸನ್ನಿಧಿಗೆ ಮುಟ್ಟಿದೆ. ದೇವರ ಸನ್ನಿಧಿಗೆ ಮುಟ್ಟಿದೆ ಅಂದ್ರೆ ಭಕ್ತರಾದ್ರೆ ಹೇಗಿರ್ಬೇಕಂತ ಗೊತ್ತಾಗತ್ತೆ. ಇಂತಹ ಗುಣಗಳಿರ್ಬೇಕು, ಯಥಾರ್ಥವಾದಂತ ಗುಣ. ಮನೆಯಲ್ಲಿ ಕುಟುಂಬ ಸಹಿತವಾಗಿ ತಲೆ ಬಾಗಿಸ್ತಾ ಇದ್ದಾರಂದಾಗ ಮೊಟ್ಟ ಮೊದಲು ಆ ಯಜಮಾನ ಯಥಾರ್ಥವಾಗಿದ್ರೇನೆ ಆ ಕುಟುಂಬ ಒಳ್ಳೇದಾಗಿರುತ್ತೆ. ಇಲ್ಲಾಂದ್ರೆ ಎಲ್ಲ ಗಂದರಗೋಳ, ಸರಿ ಇರಲ್ಲ, ಸಮಾಧಾನ ಇರಲ್ಲ. ಈ ವಿಷಯದಲ್ಲಿ ಆಲೋಚನೆ. ಆಮೇಲೆ ನೋಡಿ ಅಲ್ಲಿ ಮತ್ತೆ ನಡೀತಾ ಇದೆ, ಅದೇ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 21ನೇ ವಚನ. ಪೇತ್ರನು ಕೆಳಗಿಳಿದು ಆ ಮನುಷ್ಯರ ಬಳಿಗೆ ಬಂದು, ಹೇಗೋ ನೀವು ವಿಚಾರಿಸುವನು ನಾನೇ, ನೀವು ಬಂದು ಕಾರಣವೇನು ಎಂದು ಕೇಳಲು ಅವರು ಏನ್ ಗೊತ್ತಾಯ್ತು ಏನ್ ನಡೆದಿದೆ ಅಂದ್ರೆ ಹೇಳ್ತೀನಿ ಕೇಳಿ. ಕೊರ್ನೇಲಿಗೆ ದೇವದೂತನು ಬಂದು ದರ್ಶನ ಕೊಟ್ಟಿದ್ದಾನಲ್ಲ, ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿ ಮುಟ್ಟಿದೆಯಪ್ಪ. ಏನ್ ಗೊತ್ತಾ, ನೀನೇನ್ ಮಾಡ್ತೀಯ ಅಂದ್ರೆ ಯೊಪ್ಪೆಯಲ್ಲಿ ಪೇತ್ರನಿದ್ದಾನೆ, ಆ ಪೇತ್ರನ ಬಳಿಗೆ ನಿನ್ನ ಆಳುಗಳನ್ನ ಕರೆ ಕಳಿಸ್ಕೊಂಡು, ನಿನ್ನ ಸೇವಕರನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಆ ಪೇತ್ರನನ್ನ ನಿನ್ನ ಬಳಿಗೆ ಕರೆ ಕಳಿಸ್ಕೊ. ನಿನ್ನ ಬಳಿಗೆ ಕರೆ ಕಳಿಸ್ಕೊಂಡು ಆತನ ಏನ್ ಹೇಳ್ತಾನೋ ಆತನ ಮಾತನ್ನ ನೀನ್ ಕೇಳು ಅಂತೇಳಿ ದೇವದೂತನು ದರ್ಶನ ಕೊಟ್ಟು ಮಾತನ್ನ ಹೇಳಿ ಹೊರಟೋಗ್ತಾನೆ.
ದೇವದೂತನ ದರ್ಶನ ಕೊಟ್ಟು ಹೇಳಿ ಹೊರಟೋಗ್ತಾನೆ. ಯೊಪ್ಪೆಯಲ್ಲಿ ಯಾರಿದ್ದಾರ ಪುತ್ರ ನೋಡುವಾಗ ಪೇತ್ರನಿದ್ದಾನೆ. ಪೇತ್ರನ ಬಳಿಗೆ ತನ್ನ ಸೇವಕರನ್ನ ಕಳಿಸಿಕೊಟ್ಟಾಗ ಸೀದಾ ಅವ್ರು ಹೋಗ್ತಾರೆ. ಸೇವಕರಂದ್ರೆ ಸಿಪಾಯಿಗಳು, ಸೈನಿಕರಿರ್ತಾರಲ್ಲ, ಆ ಸೈನಿಕರಲ್ಲಿ ಕೂಡ ಏನ್ರಿ ಕೆಲವರು ದೇವರ ಭಕ್ತರಾಗಿದ್ದಾರೆ. ಯಾರಾಗಿದ್ದಾರೆ? ದೇವರ ಭಕ್ತರು. ಹೇಗಾಗಿದ್ದಾರೆ ದೇವರ ಭಕ್ತರು ಅಂತ ನೋಡುವಾಗ, ಈ ಶತಾಧಿಪತಿ ಇದ್ದಾನಲ್ಲ, ಈ ಶತಾಧಿಪತಿಯ ಒಳ್ಳೆ ಗುಣಗಳನ್ನ ನೋಡಿ ಆ ಸೇವಕರು ಕೂಡ ಬದಲಾಗಿದ್ದಾರೆ. ಕೆಲವರು ಆ ಸೇವಕರಲ್ಲಿ ಕೆಲವರು ಕರೆದಾಗ ಏನ್ರಿ ಹೋಗ್ತಾರೆ. ಅವ್ರು ಹೋಗಿ ಏನ್ ಮಾತಾಡ್ತಾರೆ ನೋಡಿ, 21ನೇ ವಚನ. ಪೇತ್ರನು ಕೆಳಗಿಳಿದು ಆ ಮನುಷ್ಯರ ಬಳಿಗೆ ಬಂದು, ಈಗೋ ನೀವು ವಿಚಾರಿಸುವವನು ನಾನೇ, ನೀವು ಬಂದ ಕಾರಣವೇನು ಎಂದು ಕೇಳಲು, ಅವರು ಕೊರ್ನೇಲನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ, ಅವನು ನೀತಿವಂತನು, ದೇವರಿಗೆ ಭಯಪಡುವವನು, ಯೆಹೂದ್ಯ ಜನರೆಲ್ಲರಿಂದ ಒಳ್ಳೆ ಹೆಸರು ಹೊಂದಿದವನು ಆಗಿದ್ದಾನೆ. ನೋಡಿದ್ರೆ ಅಂದ್ರೆ ಕೊರ್ನೇಲಿ ಎಂಬುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಶತಾಧಿಪತಿ ಇದ್ದಾನೆ, ಆತನು ನೀತಿವಂತನು, ದೇವರ ವಿಷಯದಲ್ಲಿ ಭಯಭಕ್ತಿಯುಳ್ಳ ಆತನು. ಇನ್ನೊಂದು ವಿಷಯ ಏನು ಗೊತ್ತಾ? ಯೆಹೂದ್ಯರಲ್ಲಿ ಒಳ್ಳೆ ಹೆಸರು ಪಡೆದುಕೊಂಡವನು. ಯಾರಲ್ಲಿ ಒಳ್ಳೆ ಹೆಸರು? ಯೆಹೂದ್ಯರಲ್ಲಿ ಒಳ್ಳೆ ಹೆಸರು. ಯೆಹೂದ್ಯರಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದಾನೆ ಅಂತ ಏನ್ರಿ. ಯೆಹೂದ್ಯರು ಅಷ್ಟು ಸುಲಭವಾಗಿ ಯಾರನ್ನು ಕೂಡ ನಂಬಲ್ಲ ಪ್ರೇಯರ್, ಗೊತ್ತಾ ನಿಮ್ಗೆ? ಯೆಹೂದ್ಯರಿದ್ದಾರಲ್ಲ, ಯೆಹೂದ್ಯರು ಅಷ್ಟು ಸುಲಭವಾಗಿ ಯಾರನ್ನು ಕೂಡ ನಂಬಲ್ಲ, ಯಾರು ಕೂಡ ಅಷ್ಟು ಸುಲಭವಾಗಿ ಒಳ್ಳೆಯವಂತ ಹೇಳಲ್ಲ. ಯಾಕೆಂದ್ರೆ ಅವರು ಇನ್ನೊಬ್ಬರ ತಪ್ಪನ್ನು ಹಿಡಿಯೋರೆ ಅವ್ರು ಹೆಚ್ಚಾಗಿ. ಅವರು ಹೆಚ್ಚಾಗಿ ಏನಪ್ಪ ಅಂದ್ರೆ, ಶಾಸ್ತ್ರಿಗಳು, ಪರಿಸಯರು, ಯಾಜಕರು ಇರ್ತಾರಲ್ಲ, ಮತ್ತೊಬ್ಬರ ತಪ್ಪುಗಳನ್ನು ಹುಡುಕೋರೆ ಅವರು. ಅಷ್ಟು ಸುಲಭವಾಗಿ ಮನುಷ್ಯನು ಒಳ್ಳೆಯವರಂತೇಳಿ ಅವ್ರು ಹೇಳುವುದಲ್ಲ ಪ್ರಿಯ. ಅಂತ ಯೆಹೂದ್ಯರ ಬಳಿಯಲ್ಲಿ ಈ ಕೊರ್ನೇಲಿ ಬಗ್ಗೆ ಒಳ್ಳೆ ಸಾಕ್ಷಿ ಏನಿದೆಪ್ಪ ಅಂತ ನೋಡುವಾಗ, ಯೆಹೂದ್ಯರ ಬಳಿಯಲ್ಲಿ ಯಾರಿಗೂ ಹೋದ್ರು ಕೂಡ ಯಾರ ಹತ್ರ ಹೋಗಿ ವಿಚಾರ ಮಾಡಿ ಈ ಕೊರ್ನೇಲಿ ಹೇಗಿದ್ದಾನಂತ ಕೇಳಿ ಹೇಳ್ತಾರೆ. ಎಲ್ಲರೂ ಏನ್ ಹೇಳ್ತಾರೆ? ಆ ಮನುಷ್ಯನು ಒಳ್ಳೆಯವನು ಅಂತ ಹೇಳಿ ಪ್ರತಿ ಒಬ್ಬರು ಹೇಳ್ತಾರೆ. ಅದೇ ಹೇಳ್ತಾರೆ ಇಲ್ಲಿ. ಏನು ಗೊತ್ತಾ? 22ನೇ ವಚನ. ಕೊರ್ನೇಲನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ, ಅವನು ನೀತಿವಂತನು, ದೇವರಿಗೆ ಭಯಪಡುವವನು, ಯೆಹೂದ್ಯ ಜನರೆಲ್ಲರಿಂದ ಒಳ್ಳೆ ಹೆಸರು ಹೊಂದಿದವನು ಆಗಿದ್ದಾನೆ. ಒಳ್ಳೆ ಹೆಸರನ್ನು ಹೊಂದಿದವನಾಗಿದ್ದಾನೆ. ಯಾರು ಹೇಳ್ತಾರೆ ಈ ಮಾತು? ಈ ಮಾತು ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಶತಾಧಿಪತಿಯ ಬಳಿಯಲ್ಲಿದ್ದಂತ ಸೇವಕರಿದ್ದಾರಲ್ಲ, ಅಂದ್ರೆ ಸಿಪಾಯಿಗಳಿರ್ತಾರೆ ನೋಡಿ. ಸಿಪಾಯಿಗಳಂದ್ರೆ ಮಿಲಿಟರಿ ಸೈನಿಕರು. ಆ ಸೈನಿಕರಲ್ಲಿ ಕೆಲವ್ರನ್ನ ಕಳಿಸ್ಕೊಟ್ಟಿರ್ತಾನೆ, ಪೇತ್ರನ ಕರ್ಕೊಂಡು ಬನ್ನಿ ಅಂತ ಯೊಪ್ಪಕ್ಕೆ. ಈತನ ಎಲ್ಲಿದ್ದಾನೆ? ಇತಾಲ್ಯದಲ್ಲಿ. ಈತನ ಎಲ್ಲಿದ್ದಾರೆ? ಕೊರ್ನೇಲಿ, ಇತಾಲಿಯ. ಅವ್ರು ಎಲ್ಲಿದ್ದಾರೆ? ಯೊಪ್ಪೆ. ಯಾರು? ಪೇತ್ರನನ್ನು ಈತ. ಅಂದು ಸುಮಾರು ದೂರ ಇರುತ್ತೆ. ಅಲ್ಲಿಗೆ ಕಳಿಸ್ಕೊಟ್ಟಾಗ ಇವ್ರು ಹೋಗ್ತಾರೆ. ಹೋಗಿ ಏನ್ರಿ ಈ ತರ ಹೇಳ್ತಾರೆ. ಅಂದ್ರೆ ಈ ಶತಾಧಿಪತಿ ಬಗ್ಗೆ ಅಂದ್ರೆ ಕೊರ್ನೇಲ್ ಬಗ್ಗೆ ಒಳ್ಳೆ ಸಾಕ್ಷಿ ಹೇಳ್ತಾ ಇದ್ದಾರೆ. ಈ ಮನುಷ್ಯ ನೀತಿವಂತನು, ಎರಡನೇದಾಗಿ ಈತನು ದೇವರ ವಿಷಯದಲ್ಲಿ ಭಯಭಕ್ತಿ ಉಳ್ಳಾತನು, ಮೂರನೇದಾಗಿ ಯೆಹೂದ್ಯರ ಬಳಿಯಲ್ಲಿ ಹೋಗಿ ವಿಚಾರ ಮಾಡಿ ಒಳ್ಳೆ ಹೆಸರನ್ನ ಪಡ್ಕೊಂಡಾತನು. ನಮ್ಗೆ ಎಲ್ಲಿದೆ ಒಳ್ಳೆ ಹೆಸರು? ಎಲ್ಲಿರುತ್ತೆಪ್ಪ? ನಮ್ಗೆ ಒಳ್ಳೆ ಹೆಸರು ಎಲ್ಲಿರುತ್ತೆ? ಮನೇಲಿ ಇದೆಯಾ? ಹೋಗ್ಲಿ, ಸಭೆಯಲ್ಲಿ ಇದೆಯೇನೋ ಸ್ವಲ್ಪ ಡೌಟ್. ಮನೆಯಲ್ಲಿ, ಹೊರಗಡೆ ಸಭೆಯಲ್ಲಿ ಏನಪ್ಪ ಅಂದ್ರೆ 1 ಗಂಟೆ ಇರ್ತೀವಿ ಹೋಗ್ತೀವಿ, ಅವಾಗ ಒಳ್ಳೆ ಹೆಸರು. ಯಾಕಂದ್ರೆ ಸಭೆಯಲ್ಲಿ ಬಂದ ಮೇಲೆ ಎಲ್ಲರೂ ಒಳ್ಳೆ ತರ ಇರ್ತೀವಿ. ಸಭೆಯಲ್ಲಿ ಹೆಂಗ್ ಕಾಣ್ತೀವಿ ಹೇಳಿ ಪ್ರೇರೆ? ಸಭೆಯಲ್ಲಿ ಈ ಕಡೆ ಇದ್ದಾರೆ ಹೆಂಗ್ ಕಾಣ್ತಾರೆ, ಈ ಕಡೆ ಇದ್ದಾರೆ ಹೆಂಗ್ ಕಾಣ್ತಾರೆ? ಸ್ತ್ರೀಯರು ಹೆಂಗ್ ಕಾಣ್ತಾರೆ, ಪುರುಷರು ಹೆಂಗ್ ಕಾಣ್ತಾರಮ್ಮ? ಪುರುಷರೆಲ್ಲರೂ ಕೂಡ ಮೋಶೆ ಕಾಣ್ತಾರೆ, ಯೇಸು ಕ್ರಿಸ್ತರ ಕಾಣ್ತಾರೆ, ಸ್ಟೆಫೇನನ್ನು ಕಾಣ್ತಾರೆ, ಪೌಲನ್ನು ಕಾಣ್ತಾರೆ, ಎಲ್ಲ ಕಾಣ್ತಾರೆ. ಈ ಕಡೆ ಇದ್ದಾರೆ ಯಾರು ಕಾಣ್ತಾರಮ್ಮ? ಮರಿಯಮ್ಮಳು ಕಾಣ್ತಾರೆ, ಆಮೇಲೆ ಕಾಣ್ತಾರೆ, ಆಮೇಲೆ ಸಬಿತಾ ಕಾಣ್ತಾಳೆ, ಎಸ್ತೇರಳು ಕಾಣ್ತಾರೆ, ಎಲ್ಲರಿದ್ದಾರೆ. ಮನೆಗೋದ್ಮೇಲೆ ಯಾರು ಕಾಣ್ತಾರೆ? ಮನೆಗೋದ್ಮೇಲೆ ಹೇಗಿರ್ತೀವಿ ನಾವೆಲ್ಲ? ಯಾರು ನಮ್ಮ ಜೀವಿತದಲ್ಲಿ ಯಾರು ಕಾಣ್ತಾರೆ? ನಿಜವಾಗ್ಲೂ ಸಭೆಯಲ್ಲಿ ಇದ್ದ ಹಾಗೆ ಮನೆಯಲ್ಲಿ ಕೂಡ ಹಾಗೆ ಇರ್ತೀವ? ನಮ್ಮ ಭಾಷೆ, ನಮ್ಮ ನುಡಿ, ನಮ್ಮ ನಡೆ ಹೇಗಿರುತ್ತೆ ಪ್ರೇರೆ? ಅದೇ ಪ್ರಕಾರ ಇದೆಯಾ? ಮನೆಗೆ ಹೋದ್ಮೇಲೆ ಏನಾದ್ರೂ ತಾರಮಾರ ಆಗುತ್ತಾ? ಯಥಾರ್ಥವಾಗಿದ್ದರೆ ದೇವರ ಸ್ತೋತ್ರವಾಗಿ ಅಂದ್ರೆ ಯಥಾರ್ಥವಾಗಿ ಇಲ್ಲಿ ಸಭೆಯಲ್ಲಿ ಹೇಗಿದ್ದೀರೋ ಯಥಾರ್ಥವಾಗಿ ಅದೇ ಭಾಷೆ, ಅದೇ ನುಡಿ, ಪ್ರೀತಿಯಿಂದ ಚೆನ್ನಾಗಿದ್ದರೆ ದೇವರ ಸ್ತೋತ್ರವಾಗಿ ಒಳ್ಳೆ ಭಕ್ತರು ಇನ್ನೂ ಒಳ್ಳೆ ರೀತಿಯಿಂದ ಬೆಳೀಲಿ. ಒಂದ್ ವೇಳೆ ಯಥಾರ್ಥತೆ ಇಲ್ಲದೆ ಹೋದ್ರೆ
ಏನ್ರಿ ಯಥಾರ್ಥತೆ ಇಲ್ಲದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ ಕಲಿಬೇಕಾ ಬೇಡ ಪ್ರಿಯರೇ? ಏನ್ಮ ಕಲಿಬೇಕಾ? ಪ್ರತಿಯೊಬ್ಬರು ಕಲ್ತರೆ ಯಾರು ಮೆಚ್ಚುತ್ತಾರೆ ಹೇಳಿ ನಿಮ್ಮನ್ನ? ನನ್ನ ಪ್ರಭು ಮೆಚ್ಚುತ್ತಾನಲ್ವಾ? ನಮ್ಮ ತಂದೆ ಅಪ್ಪ ಮೆಚ್ಚುತ್ತಾನಲ್ವಾ? ನಮ್ಮ ಅಪ್ಪ ಮೆಚ್ಚಬೇಕಲ್ವಾ? ನಮ್ಮ ಅಪ್ಪ ನಮ್ಮನ್ನು ಮೆಚ್ಚಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳು ನಾವು ಚೆನ್ನಾಗಿರ್ಬೇಕು. ಇಲ್ಲಿ ಹೆಂಗಿದ್ದೀವೋ ಅಲ್ಲೇ ಹಂಗೆ ಇರ್ಬೇಕು, ಅಲ್ಲಿ ಹೆಂಗಿರ್ತೀವೋ ಇಲ್ಲಿ ಕೂಡ ಹಾಗೆ ಇರ್ಬೇಕು. ಅಲ್ಲಿ ಒಂಥರ ಇಲ್ಲಿ ಒಂಥರ ಇದ್ರೆ ಇಲ್ಲಿ ಬಂದು ಸುಮ್ಮನೆ ನಟನೆ ಮಾಡ್ತಾ ಇದೆ ಅಂತ ಅರ್ಥ. ಏನಂತ ಅರ್ಥ? ವೇಷಧಾರಿಗಳು ಅಂತ. ಈತನ ಹಾಗಲ್ಲ ಪ್ರಿಯರಾದ ದೇವರ ಮಕ್ಕಳಿಗೆ, ಎಲ್ಲಿದ್ರು ಕೂಡ. ಯಾಕಂದ್ರೆ ತನ್ನ ಸೇವಕರು ಸಾಕ್ಷಿ ಕೊಡ್ತಾ ಇದ್ದಾರೆ, ಈತನು ನೀತಿವಂತನು. ಸೇವಕರು ಸಾಕ್ಷಿ ಕೊಡ್ತಾರೆ, ಮನೇಲಿದ್ದವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಈತನು ಅಷ್ಟೇ ದೇವರೇ, ಪರಲೋಕದ ದೇವರೇ ಸಾಕ್ಷಿ ಕೊಟ್ಟಿದ್ದಾನಲ್ಲ. ನಮ್ಮ ವಿಷಯದಲ್ಲಿ ಯಾರಾದ್ರೂ ಬಂದು ಸಾಕ್ಷಿ ಕೊಡ್ತಾರ? ನಮ್ಮ ವಿಷಯ ಇಲ್ಲ ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಎಲ್ಲ ಕುಡಿತಾರೆ, ಇನ್ನೊಂದು ಕಡೆ ಹೋಗ್ತಾರೆ, ಮತ್ತೊಂದು ಕಡೆ ಸುಳ್ಳು ಮಾತಾಡ್ತಾರೆ. ನಮ್ಮ ಬಳಿಯಲ್ಲಿ ಇನ್ನೊಬ್ರು ಸಾಕ್ಷಿ ಹೇಗಿರುತ್ತೆ ಹೇಳಿ ಪ್ರಿಯರೇ? ಒಬ್ಬರ ಬಗ್ಗೆ ಸಾಕ್ಷಿ ಹೇಗಿರುತ್ತೆ ಪ್ರಿಯರೇ? ಒಳ್ಳೆ ಸಾಕ್ಷಿ ಇದೆಯಾ ನಮ್ಮದ? ಎಲ್ಲಿ ಹೋದ್ರು, ಮನೆಯಲ್ಲಿದ್ರು ಒಳ್ಳೆ ಸಾಕ್ಷಿ ಇರಬೇಕು, ಹೊರಗಡೆ ಇನ್ನೊಬ್ರು ಕೂಡ ಒಳ್ಳೆ ಸಾಕ್ಷಿ ನಾವು ಪಡ್ಕೊಂಡಿರ್ಬೇಕು. ಒಳ್ಳೆ ಸಾಕ್ಷಿ ಪಡ್ಕೊಳ್ಬೇಕಾದ್ರೆ ನಾವು ಯಥಾರ್ಥವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ಒಳ್ಳೆ ಸಾಕ್ಷಿ ಬರುತ್ತೆ. ಆ ಕಡೆ ದೇವರು ಮೆಚ್ಚುತ್ತಾರೆ, ಜನನೂ ಮೆಚ್ಚುತ್ತಾರೆ. ಇನ್ನೂ ಕೆಲವರು ಏನಪ್ಪಾ ಅಂದ್ರೆ ನಿಂದಿಸೋರು ಇರ್ತಾರೆ. ಅವ್ರು ಯಾರಪ್ಪ ಅಂತ ನೋಡುವಾಗ ಸೈತಾನಿಗೆ ಒಳಪಟ್ಟವರು ಖಂಡಿತವಾಗಿ ನಿಂದಿಸ್ತಾನೆ ಇರ್ತಾರೆ, ಎಲ್ಲ ಕಡೆ ತಪ್ಪಿಡಿತಾರೆ. ಅಂತವ್ರ ಬಗ್ಗೆ ಅಲ್ಲ, ಒಳ್ಳೆ ಭಕ್ತರು ಇರ್ತಾರಲ್ಲ, ಖಂಡಿತವಾಗಿ ನಮ್ಮನ್ನ ಪ್ರೀತಿಸ್ತಾರೆ, ಒಳ್ಳೆ ಸಾಕ್ಷಿ ಕೊಡ್ತಾರೆ. ಅದು ಯಾರಲ್ಲಿ ನೋಡ್ತೀವಿ? ಕೊರ್ನೇಲಿಯಲ್ಲಿ ನೋಡ್ತೀವಿ. ಕೊರ್ನೇಲಿಯಲ್ಲಿ ನೋಡ್ತೀವಿ. 23 ಪೇತ್ರನು ಇದನ್ನು ಕೇಳಿ ಅವರನ್ನು ಒಳಕ್ಕೆ ಕರೆದು ಉಪಚಾರಿಸಿದನು. ಮರುದಿನ ಅವನು ಎದ್ದು ಅವರ ಜೊತೆಯಲ್ಲಿ ಹೊರಟನು. ಯೊಪ್ಪದಲ್ಲಿದ್ದ ಸಹೋದರರಲ್ಲಿ ಕೆಲವರು ಅವನ ಕೂಡ ಹೋದರು. ಮರುದಿನ ಅವನು ಕೈಸರಕ್ಕೆ ಸೇರಿದನು. ಕೊರ್ನೇಲಿಯನು ಏನ್ರಿ ತನ್ನ ಬಂಧು ಬಳಗದವರನ್ನು, ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡುತ್ತಿದ್ದರು. ಇಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಾಗ? ಕೊರ್ನೇಲಿ ಏನೇನ್ ಮಾಡ್ತಾ ಇದ್ರಮ್ಮ? ಯಾರು ಬರ್ತಾ ಇದಾರೆ ಅಂತೇಳಿ? ಇವತ್ತು ನಮ್ಮ ಮನೆಗೆ, ನಮ್ಮ ಊರಿಗೆ, ನಮ್ಮ ಮನೆಗೆ ಒಬ್ಬ ಸೇವಕನು ಬರ್ತಾ ಇದ್ದಾನೆ ಅಂತೇಳಿ ಯಾರ್ಯಾರನ್ನ ಕರೆಸ್ಕೊಂಡಿದ್ದಾರೆ? ಮೊಟ್ಟ ಮೊದಲು ತನ್ನ ಕುಟುಂಬ ಸಹಿತವಾಗಿ ಸಿದ್ಧರಾಗಿದ್ದಾನೆ. ಎರಡನೇದಾಗಿ ಯಾರನ್ನ ಕರೆಸ್ಕೊಂಡಿದ್ದಾನೆ? ಬಂಧು ಬಳಗ. ಮತ್ತೆ ಯಾರನ್ನ? ಪ್ರಾಣ ಸ್ನೇಹಿತರನ್ನು, ಪ್ರಾಣ ಸ್ನೇಹಿತರನ್ನು. ಹೌದಲ್ಲ? ಯಾಕೆ ಕರೆಸ್ಕೊಂಡಿದ್ದಾನೆ? ನಮ್ಮ ಮನೆಗೆ ಸೇವಕರು ಬರ್ತಾ ಇದ್ದಾರೆ, ಅವ್ರ ಮೂಲಕ ನಾವು ಏನೋ ವಾಕ್ಯಗಳನ್ನು ಕೇಳೋಣ, ಬನ್ನಿ ಬನ್ನಿ ಅಂತೇಳಿ ಎಲ್ಲರನ್ನ ಕರೆ ಕಳಿಸ್ಕೊಂಡಿದ್ದಾರೆ. ಕರೆ ಕಳಿಸ್ಕೊಳ್ಬೇಕಾದ್ರೆ ಚಿಕ್ಕ ವಿಷಯನ ದೊಡ್ಡ ವಿಷಯ? ಇವಾಗ ನಮ್ಮೂರಲ್ಲಿ ಒಬ್ಬೊಬ್ಬರಿಗೆ ಎಷ್ಟು ಮಂದಿ ಕುಟುಂಬ ಇದೆ? ಸಂಬಂಧಿಕರಿದ್ದಾರೆ ಇಲ್ವಾ? ಸಂಬಂಧಿಕರಿದ್ದಾರೆ ಇಲ್ವಾ? ಇದ್ದಾರೆ. ಸ್ನೇಹಿತರಿದ್ದಾರೆ ಇಲ್ವಾ? ಪ್ರಾಣ ಸ್ನೇಹಿತರಿದ್ದಾರೆ ಇಲ್ವಾ? ಸಂಬಂಧಿಕರು ಎಷ್ಟು ಜನ ಬಂದಿದ್ದಾರೆ ನಮ್ಮ ಸಭೆಗೆ? ಒಬ್ರು ಸೇವಕರು ಬಂದಿದ್ದಾರೆ ಅಂತೇಳಿ. ಪ್ರಾಣ ಸ್ನೇಹಿತರು ಎಷ್ಟು ಮಂದಿ ಬಂದಿದ್ದಾರೆ? ಒಬ್ರು ಇಲ್ಲ. ಸಂಬಂಧಿಕರು ಎಷ್ಟು ಬಂದಿದ್ದಾರೆ? ಎಲ್ಲರೂ ವಾಕ್ಯ ಕೇಳೋರು ಎಲ್ಲರೂ ಬಂದಿದ್ದೀವಿ. ನಿಮ್ ಜೊತೆಗೆ ಯಾರು ಬಂದಿದ್ದಾರೆ? ಸಂಬಂಧಿಕರು ಇಲ್ಲ, ಪ್ರಾಣ ಸ್ನೇಹಿತರು ಇಲ್ಲ, ನಾವು ಬಂದ್ಬಿಟ್ಟಿದ್ದೀವಿ ಜಯಂತಿ. ಯಾಕಂದ್ರೆ ಅವ್ರು ಕರೆದ್ರು ಬರಲ್ಲ. ಅದು ಇದೆ, ಕರೆಕ್ಟೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿದೀವಿ, ಹೋಗ್ಲಿ, ಏನು ಮಾಡಿದೀವ? ಮಾಡಿದ್ರೆ ಅವ್ರು ಬರಲ್ಲ ಪಾಸ್ಟ್ರೆ, ಅವ್ರು ಬರಲ್ಲ ಅಂತ ನನಗೆ ಗೊತ್ತಮ್ಮ. ಯಾಕಂದ್ರೆ ಇವಾಗ ಪ್ರಪಂಚ ಎಲ್ಲ ಕೂಡ ತುಂಬಿ ತುಡುಕ್ತಾ ಇದೆ ಪಾಪ. ಆದ್ರೂ ನಮ್ಮ ಪ್ರಯತ್ನ ಅಂದ್ರೆ ಇರ್ಬೇಕಾ ಬೇಡ ಹೇಳಿ? ಅಂದ್ರೆ ಒಳ್ಳೆ ಪ್ರೀತಿಯಿಂದ ಒಳ್ಳೆ ಗುಣಗಳನ್ನು ತೋರಿಸಿದಾಗ ಖಂಡಿತವಾಗಿ ಇವತ್ತಿಲ್ಲದ್ರೆ ನಾಳೆ ಬರ್ತಾರೆ. ನಮ್ಮ ಮಾತೆ ಹೊರಟಿದ್ದಾಗ ಇನ್ಯಾರು ಬರ್ತಾರೆ? ನಮ್ಮ ಮಾತುಗಳು ಸರಿಯಿಲ್ಲ ಅಂದ್ರೆ ಬರ್ತಾರ? ಇದು ಹಂಗಲ್ಲ. ಕೊರ್ನೇಲಿ ಏನ್ರಿ ತನ್ನ ಬಂಧು ಬಳಗವನ್ನ, ಪ್ರಾಣ ಸ್ನೇಹಿತರನ್ನು ಎಲ್ಲರನ್ನು ಸೇರಿಸಿದನು. ಯಾಕೆ? ಯೊಪ್ಪೆಯಿಂದ ದೇವರ ಸೇವಕರು ಬರ್ತಾ ಇದ್ದಾರೆ, ಅವ್ರ ಮಾತನ್ನು ನಾವು ಕೇಳೋಣ, ಯಾಕಂದ್ರೆ ದೇವರು ಹೇಳಿದ್ದಾರೆ ಅಂತೇಳಿ. ಅವ್ರು ಮಾತ್ರವಲ್ಲ, ಅವರು, ಅವ್ರ ಕುಟುಂಬದವರು, ಪ್ರಾಣ ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಸೇರಿ ಕುಂದಿರ್ಸ್ತಾ ಇದ್ದಾನೆ ಅಲ್ಲಿ ಕೇಳೋದಕ್ಕೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಅವ್ರು ಬರುವಾಗ ಎಲ್ಲರೂ ಸಿದ್ಧವಾಗಿದ್ದಾರೆ. ಆಮೇಲೆ ಅವ್ರ ಮಾತನ್ನ ಕೇಳೋದಕ್ಕೆ ರೆಡಿ ಇದ್ದಾರೆ.
ಅವರು ಏನ್ ಹೇಳ್ತಾರಪ್ಪ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ, 24ನೇ ವಚನ ನೋಡಿ, 24ನೇ ವಚನ. ಮರುದಿನ ಅವನು ಕೈಸರಕ್ಕೆ ಸೇರಿದನು. ಕೊರ್ನೇಲನು ತನ್ನ ಬಂಧು ಬಳಗದವರನ್ನು ಪ್ರಾಣಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡುತ್ತಿದ್ದರು. ಅವನು ಬಂದಾಗ ಕೊರ್ನೇಲನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಹೇಳಪ್ಪ, ನಾನು ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಬಂದನು. ಏನ್ರಿ, ಇಲ್ಲಿ ಪೇತ್ರ ಇದ್ದಲ್ಲ, ದೊಡ್ಡ ಸೇವಕ ಪ್ರೇರೆ ಅಪೊಸ್ತಲನು. ಈ ಸೇವಕ ಬಂದು ಯಾರು, ಈತನು ಕೂಡ ನೋಡುವಾಗ ಕೊರ್ನೇಲಿ ಯಾರು ಶತಾಧಿಪತಿ, ಈತನು ಆತನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿದಾಗ ಆತನೇನಂತಾನೆ, ಯಾಕಪ್ಪ ನಮಸ್ಕಾರ ಮಾಡ್ತೀಯ, ನಾನು ಯಾರು, ನಿನ್ನ ಹಾಗೆ ಮನುಷ್ಯನಪ್ಪ, ದೇವರಿದ್ದಾರೆ ಅವ್ರ ನಮಸ್ಕಾರ. ಈಗಿನ ಕಾಲದಲ್ಲಿ ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಕಾಲಿಟ್ಬಿಡ್ತಾರೆ. ತಗೋ ನನ್ ಕಾಲ್ ತಗೋಬ, ನಮಸ್ಕಾರ ಮಾಡ್ತೀಯ, ಬಾ ಮುಗಿ, ನೀರ್ ಹಾಕ್ತೀಯ ನೀರ್ ಹಾಲಾಕ್ತೀಯ ಹಾಲಾಕ್, ಮತ್ತೇನಾದ್ರು ಹಾಕ್ತೀಯ, ಅಷ್ಟೇ. ಗಮನಿಸ್ತೀನಪ್ಪ, ಕಾಲುಗಳು ಏನ್ ಕೊಡ್ತಾರೆ ಹೇಳಿ ಪ್ರೇರೆ? ಕೆಲವು ಸೇವಕರು ಹೆಂಗಿರ್ತಾರಪ್ಪ ಅಂದ್ರೆ, ಕಾಲು ಮುಗಿತಾರೆ ಅಂದ್ರೆ ಕಾಲು ಕೊಟ್ಬಿಡ್ತಾರೆ. ನಮ್ ಕೂಡ ಕೆಲವರು ದೊಡ್ಡವ್ರು ಬರ್ತಾರೆ, ಕಾಲು ಮುಗಿತಾರೆ, ಅಪ್ಪ ನಮಸ್ಕಾರ ಬೇಡಯ್ಯ, ಇಲ್ಲಯ್ಯ ಅಂತ. ಆದ್ರೆ ನಾನು ದೇವ್ರ ಹತ್ರ ಕ್ಷಮೆ ಕೇಳ್ತಾ ಇರ್ತೀವಿ. ತಂದೆ, ನಾನು ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಬೇಡ ಅಂತ ಹೇಳಿದ್ರು ಇದು ಬಿಡ್ತಾರೆ ಅಂದ್ರೆ ಅದು ಮೊದಲನೇದಾಗಿ ಹೇಳೋದು ನಾವು ಹೇಳಲೇಬೇಕು. ತಗೋ ಅಂತೇಳಿ ಕಾಲು ಕೊಡ್ಬಾರ್ದು. ಈ ಪೇತ್ರ ಕೂಡ ಹೇಳ್ತಾನೆ, ನಾನು ನಿಮ್ಮ ಹಾಗೆ ಮನುಷ್ಯ. ವಿಷಯಗಳು, ದೇವ್ರ ದರ್ಶನ ಕೊಟ್ಟಿದ್ರು, ನಿಮ್ಮನ್ನ ಕರೆಸು ಅಂತ ಹೇಳಿದ್ರು, ಅದಕ್ಕೆ ನಿಮ್ಮ ಮಾತನ್ನು ಕೇಳೋದಕ್ಕೆ ನಾವು ರೆಡಿ ಆಗಿದ್ದೀವಿ, ನಿಮ್ಮ ಮಾತನ್ನು ಕೇಳೋದಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತಾರೆ. 33ನೇ ವಚನ ನೋಡಿ, 33ನೇ ವಚನ. ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳಿಸಿದೆನು, ನೀನು ಬಂದದ್ದು ಉಪಕಾರವಾಯಿತು. ಹೀಗಿರುವುದರಿಂದ ಕರ್ತನು ನಿಮಗೆ ಅಪ್ಪಣೆ ಕೊಟ್ಟಿರುವ ಎಲ್ಲಾ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ. ಯಾರ ಸನ್ನಿಧಾನದಲ್ಲಿ? ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ. ಅಂದ್ರೆ ನಾವೆಲ್ಲರೂ ಕೂಡಿದ್ದೇವೆ. ಏನನ್ನ ಕೇಳೋದಕ್ಕೆ? ಒಂದು ಅರ್ಧ ಗಂಟೆ 1 ಗಂಟೆ ಬಂದು ಹೇಳಿ ಹೋಗಿ ಅಂತಲ್ಲ. ನೀವು ಏನೇನು ಹೇಳ್ಬೇಕಂದುಕೊಂಡಿದ್ದೀರಾ ಎಲ್ಲ ವಿಷಯಗಳನ್ನ ಹೇಳಿ ನಮಗೆ. ಕೆಲವು ದೊಡ್ಡವ್ರ ಮನೆಗೆ ಹೋದಾಗ ಏನ್ರಿ ಮಾತಾಡಕ್ಕೆ ಬಿಡಲ್ಲ ರೀ. ಕೆಲವು ಪ್ರಾಂತಗಳಲ್ಲಿ ದೊಡ್ಡ ದೊಡ್ಡ ಸೇವಕರು ಇರ್ತಾರೆ ಪ್ರೇ, ದೊಡ್ಡ ದೊಡ್ಡ ಸೇವಕರು ಕರೆಸಿರ್ತಾರೆ, 10 ನಿಮಿಷ ಕೊಡ್ತಾರೆ, 10 ನಿಮಿಷದಲ್ಲಿ ಮುಗಿಬೇಕು ಅಂತಾರೆ. ಏನಪ್ಪ ಅಂದ್ರೆ ಸನ್ಮಾನ ಕಾರ್ಯಕ್ರಮ, ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ ದೊಡ್ಡದಿಟ್ಟಿರ್ತಾರೆ. 10 ನಿಮಿಷದಲ್ಲಿ ಏನ್ ಮಾತಾಡಕ್ಕಾಗತ್ತೆ? ನಮ್ಮಂತವ್ರು ಏನ್ ಮಾತಾಡಕ್ಕೆ ಏನಾದ್ರೂ ಆಗುತ್ತಾ? ಎಲ್ಲರೂ ಎದ್ದು ನಿಂತ್ಕೊಡ್ರಿ, ದೇವ್ರ ಹತ್ರ ಪ್ರಾರ್ಥನೆ ಕೊಡ್ರಿ, ಅಷ್ಟೇ. ಆದ್ರೆ ಮಾತಾಡಕ್ಕಾಗತ್ತಾ? ನೀನ್ ದೇವ್ರಗೋಸ್ಕರ ಹುಟ್ಟಿದ್ಯಾ, ದೇವ್ರಗೋಸ್ಕರ ಬದುಕ್ಬೇಕು, ಇಲ್ಲಾಂದ್ರೆ ಸತ್ತೋಗ್ತೀಯ, ನರಕ ಹೋಗ್ತೀಯ, ನಿಮ್ ಇಷ್ಟ. ಇಷ್ಟು ಮಾತಾಡ್ಬೇಕಾಗತ್ತೆ, ಹೌದಲ್ವಾ? ನಾವೆಲ್ಲರೂ ದೇವ್ರಿಗೋಸ್ಕರ ಕೊಟ್ಟಿದ್ವಿ, ಲೋಕ ದೇವ್ರು ಕೊಟ್ಟಿದ್ದು. 10 ನಿಮಿಷ ಮಾತಾಡ್ಬೇಕಂದ್ರೆ ಟೋಟಲ್ ಜಗತ್ತು ದೇವ್ರದು, ನಾವು ದೇವ್ರ ಮಕ್ಕಳು, ನಾವು ಪಾಪ ಮಾಡಿರೋದ್ರಿಂದ ಯೇಸು ಕ್ರಿಸ್ತರು ಬಂದ್ರು, ನಮ್ಗೋಸ್ಕರ ರಕ್ತ ಸುರಿಸಿದ್ರು, ಆತ ನಂಬಿಕೊಂಡ್ರೆ ರಕ್ಷಣೆ, ಇಲ್ಲ ಹೋದ್ರೆ ಬೆಂಕಿ ಕೊಂಡ. ಒಂದು ವಚನ ತೋರಿಸಿ ನಿಮ್ ಇಷ್ಟ, ಪ್ರಾರ್ಥನೆ ಮಾಡೋಣ, ಇಷ್ಟು ಮಾಡಿ ಮುಗಿಸ್ಬೇಕಾಗತ್ತೆ. ವಿಷಯ ಏನಾದ್ರೂ ಅರ್ಥ ಆಗತ್ತಾ? ಬುದ್ಧಿವಂತರಾದ್ರೆ ಇಷ್ಟು ಮಾಡ್ತಾರೆ, ಬುದ್ಧಿಹೀನರಾದ್ರೆ ಏನ್ ಮಾತಾಡೋಕೆ ಗೊತ್ತಿಲ್ಲದೆ ಏನ್ ಮಾಡ್ತಾರೆ ಹೇಳಪ್ಪ? ನಿಮ್ಗೆ ಗೊತ್ತಿರೋ ಪ್ರಕಾರ ಏನೋ ಒಂದು ವಚನ ಹೇಳ್ತಾರೆ, ಎಲ್ಲಿಗೆ ಹೋಗ್ಬೇಕಪ್ಪ, ಏನ್ ಮಾತಾಡ್ಲಿ ನಾನು ಅಂತೇಳಿ ತಲೆಗೆ ಏರ್ಕೊಂಡು ಸರಿ ಅಂತೇಳಿ ಏನೊಂದು ಹೇಳ್ಬಿಡುತ್ತೆ, ಏನೊಂದು ಆಗ್ಬಿಡುತ್ತೆ ಪ್ರೇಯ. ಇಲ್ಲಿ ಹಾಗಲ್ಲ ಪ್ರಿಯರ ದೇವ್ರ ಮಕ್ಕಳಿರೋ. ಕೊರ್ನೇಲಿ ಇದ್ದನು, ನಾವು ಒಬ್ಬ ಭಕ್ತನು, ಒಬ್ಬ ಅಧಿಕಾರಿ, ಹೇಳಯ್ಯ ನಾವು ಕೇಳ್ತೀವಯ್ಯ, ನಾವು ಕೇಳೋದಕ್ಕೆ ರೆಡಿ ಇದ್ದೀವಯ್ಯ, ನಾವು ರೆಡಿ ಇದ್ದೀವಿ, ಎಲ್ಲರಿದ್ದೀವಯ್ಯ, ಎಲ್ಲರಿದ್ದಾರೆ, ನೀವು ಹೇಳ್ಬೇಕಯ್ಯ, ನೀವು ಏನೇನು ಅಂದ್ಕೊಳ್ತೀರಿ ಎಲ್ಲ ಹೇಳಿ. ನಾವೇನಂತೀವಿ? ನಮ್ಗೆ ಟೈಮ್ ಆಯ್ತಾ, ಹೋಗ್ಬೇಕಯ್ಯ, ನೀವೇನಿರುತ್ತೆ ಬೇಗ ಮುಗಿಸ್ರಯ್ಯ. ನಂದು ಹೆಂಗಿರುತ್ತೆ ಹೇಳಿಮ್ಮ? ನೀವೇನೇನಿರ್ತೀರಿ ಬೇಗ ಮುಗಿಸ್ರಿ. ಆಮೇಲೆ ಊಟದ ಟೈಮ್ ಆಯ್ತು, ಮತ್ತೊಂದಕ್ಕೆ ಟೈಮ್ ಆಯ್ತು, ಇನ್ನೊಂದಕ್ಕೆ ಟೈಮ್ ಆಯ್ತು, ಹೇಳ್ತೇವೆ ಹೇಳಲ್ಲ. ಅಮ್ಮ ದೇವರಿಗೆ ಟೈಮ್ ಕೊಡ್ಬೇಕು, ನಾವೆಲ್ಲರೂ ದೇವರಿಗೆ ಟೈಮ್ ಕೊಡ್ಬೇಕು. ಅದಕ್ಕೆ ಏನ್ ಮಾಡಿದ್ವಿ ಹೇಳಿ? ಬೆಳಿಗ್ಗೆ 5 ಗಂಟೆ ಕೂಡ ಒಂದು ಕಾರ್ಯಕ್ರಮ ಇಟ್ಟಿದೀವ, ಇಟ್ಟಿಲ್ವಾ?
ನಮ್ಗೆ ಹೇಳಕ್ಕಾಗಲ್ಲ ಅಂತಂದ್ರೆ ನೀವು ದೇವರಿಗೆ ಟೈಮ್ ಕೊಡೋರ, ದೇವರಿಗೆ ಟೈಮ್ ಕೊಡೋರಲ್ವ? ದೇವರಿಗೆ ಟೈಮ್ ಕೊಡೋರು ಬೆಳಿಗ್ಗೆ ಎಲ್ಲ 4 ಗಂಟೆಗೆ ಇಟ್ಟರು ಕೂಡ ಎದ್ದು ಕೂತ್ಕೊಳ್ತಾರೆ. ಮತ್ತೆ ಸಂಜೆ 6 ಗಂಟೆಗೆ 6:15 ಹುಡುಗರದ್ದು ಬರುತ್ತೆ. ಹುಡುಗರು ಕೂಡ ಪಾಠಗಳನ್ನು ಕಲಿಸ್ತೀವಿ. ಆ ಪಾಠಗಳನ್ನು ಏನ್ ಕಲ್ತ್ಕೊಂಡಿದ್ದಾರೋ ಮತ್ತೆ ಟ್ರೈನಿಂಗ್ ಮಾಡ್ರಿ ಅಂತೇಳಿ ಅವ್ರಿಗೊಂದು ಅವಕಾಶ. ಅವ್ರು ಮಾಡ್ಬೇಕು, ಅವರು ಕಲಿಬೇಕಲ್ವ, ಎಲ್ಲ ಹುಡುಗರು ಕಲಿಬೇಕಾ? ನೀವು ಮಾಡ್ರಿಪ್ಪ. ಮತ್ತೆ ಸಂಜೆ ಎಲ್ಲರೂ ಸೇರಿ ಮತ್ತೆ 8 ಗಂಟೆ ಇದರಲ್ಲಿ ಬಂದ್ರಿಪ್ಪ. ಮತ್ತೆ ಬಂದಿದೀವ, ಟೈಮ್ ಕೊಡ್ಬೇಕಾ ಬೇಡವಾ? ಕೊಡ್ಬೇಕು. ಅದ್ರ ಜೊತೆ ಇನ್ನ ಯಾರು ಹೊಸಬನ್ನ ಸೇರಿಸ್ಬೇಕಾ ಇಲ್ವಾ? ಸೇರಿಸ್ಬೇಕು. ಯಾಕೆ ಸೇರಿಸ್ಬೇಕು ಹೇಳಿ? ನಾನು ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೀನಿ, ಅದೇ ಪ್ರಕಾರ ನನ್ನ ಅಣ್ಣ, ನನ್ನ ಅಕ್ಕಳು, ನನ್ನ ತಮ್ಮ, ನನ್ನ ಸ್ನೇಹಿತರು, ನನ್ನ ಬಂಧು, ನನ್ನ ಬಳಗ, ನನ್ನ ಮಿತ್ರರು ಆತ್ಮಿಕ ಜ್ಞಾನದಲ್ಲಿ ಹೊಂದಬೇಕು ಅಂತೇಳಿ. ಇದರಲ್ಲಿ ನಾವೆಲ್ಲರೂ ಮಾಡುವಂತ ಜವಾಬ್ದಾರಿ, ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇದೆಯಾ ಇಲ್ವಾ? ಇದರಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? ಅವರಲ್ಲಿ ಅನೇಕ ಗುಣಗಳಿದೆ. ಇಂತಹ ಗುಣಗಳು ಪ್ರತಿ ಕ್ರೈಸ್ತರಲ್ಲಿ ಇರ್ಬೇಕಾ ಬೇಡವಾ? ಒಬ್ಬ ಅನ್ಯನ ಬಾಳಿಯಲ್ಲಿ ಇಂಥ ಗುಣಗಳಿರುವಾಗ ಸತ್ಯವೇದ ಗ್ರಂಥವನ್ನ ಕೈಯಲ್ಲಿ ಇಟ್ಕೊಂಡು, ಪ್ರಿಯರಾದ ದೇವರ ಮಕ್ಕಳಿರ, ಅನೇಕ ವಿಷಯಗಳನ್ನ, ದೇವರ ಮನಸ್ಸನ್ನ ನಾವು ತಿಳ್ಕೊಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಏನ್ರಿ ತಿಳ್ಕೊಳ್ತಾ ಇರ್ತೀವಿ. ಇವಾಗ ಏನಪ್ಪಾ ಅಂದ್ರೆ ಬೈಬಲ್ ಗ್ರಂಥ ಇದೆ. ಬೋಧಕರು ಎಷ್ಟು ಮಂದಿ ಇದ್ದಾರೆ ನಮ್ಮ ಬಳಿಯಲ್ಲಿ? ನಮ್ಮ ಬಳಿಯಲ್ಲಿದ್ದಾರೆ. ಯೂಟ್ಯೂಬ್ ಅಲ್ಲಿ ಸಿಗ್ತಾರೆ, ಟಿವಿಯಲ್ಲಿ ಸಿಗ್ತಾರೆ, ವಾಟ್ಸಪ್ ಅಲ್ಲಿ ಸಿಗ್ತಾರೆ, ಫೇಸ್ಬುಕ್ಗಳಲ್ಲಿ ಸಿಗ್ತಾರೆ, ಇನ್ಸ್ಟಾಗ್ರಾಮ್ ನಲ್ಲಿ ಸಿಗ್ತಾರೆ. ಇವರಲ್ಲಿ ಅವರಲ್ಲಿ ಎಷ್ಟು ಕಲ್ತು ಅಂದ್ರೆ ನಾವೇನಪ್ಪ ಅಂದ್ರೆ ನಮ್ಮ ಒಟ್ಟಿಗೆ ಏನ್ ಬೇಕೋ ಅದನ್ನ ಸಂಪಾದನೆ ಮಾಡಿಕೊಂಡು ಕಲ್ತ್ಕೊಳ್ಳೋದಕ್ಕೆ ಅನೇಕ ಅವಕಾಶ ಇದೆಯಾ ಇಲ್ವಾ? ಅನೇಕ ಅವಕಾಶ ಇದೆ. ಕಲ್ತ್ಕೊಳ್ಬೇಕಾ ಬೇಡವಾ? ಕಲ್ತ್ಕೊಂಡು ಮತ್ತೆ ಈ ಕಡೆಯಿಂದ ಆ ದಾರಿ, ಆ ಕಡೆಯಿಂದ ಈ ದಾರಿ ಹೋಗ್ಬೇಡಿ. ನೀವು ವಾಕ್ಯನ ಕಲೀರಿ. 4 ಮಂದಿ ಎಲ್ಲರೂ ಚೆನ್ನಾಗಿ ಹೇಳ್ತಾರ, ಕಲೀರಿ. ಓಕೆ, ಸಭೆ ಬಿಟ್ಟು ದೂರ ಆಗ್ಬಾರ್ದು ಯಾವುದೇ ಕಾರಣ. ಏನ್ಮ ಸಭೆ ಸಂಸ್ಥೆ ಇದೆಯಲ್ಲ, ನಿಮ್ಗೊಂದು ದಾರಿ ತೋರಿಸ್ಬಿಟ್ಟಿರ್ತಾರಲ್ಲ, ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು. ಅವರು ಒಂದು ವೇಳೆ ಬೇಡ ಅಂದಾಗ ಅದು ಬೇರೆ ಕತೆ. ಆದ್ರೆ ನಿಮಗೆ ಒಂದು ದಾರಿಯಲ್ಲಿ ಸೇರಿಸಿದರಂದ ಮೇಲೆ, ಒಂದು ದಾರಿಯಲ್ಲಿ ನೀವು ಇದ್ದೀರಂದ ಮೇಲೆ ನೀವೇನ್ ಮಾಡ್ತೀರಾ? ದೇವರಿಗೆ ವಿಧೇಯರಾಗಿ ಕಲ್ತುಕೊಂಡು ಯಾರು ಹೇಳಿದ್ರು ಕೂಡ ನಾವು ಕಲಿಯೋಣ, ತಪ್ಪೇನು, ಕಲಿಯೋಣ. ಅಂದ್ರೆ ಸಭೆಗೂ ಒಳಪಟ್ಟು ವಿಧೇಯರಾಗಿ ಈ ಸಭೆ ಮೂಲಕ ದೇವರ ಕಾರ್ಯಕ್ರಮವನ್ನು ವಿಸ್ತಾರ ಮಾಡಬೇಕಾಗುತ್ತೆ. ದೇವರ ಕಾರ್ಯಕ್ರಮಗಳು, ದೇವರ ರಾಜ್ಯವನ್ನು, ಹೌದಲ್ವಾ? ದೇವರಿಗೆ ಒಳಪಟ್ಟು ವಿಧೇಯರಾಗಿ ಈ ಕರ್ನಾಟಕದಲ್ಲಿ ಕೆಲಸ ಎಲ್ಲರಿಗಿದೆಯಾ ಇಲ್ವಾ? ನಿಮ್ಗೂ ಇದೆ, ನನಗೂ ಇದೆ, ಸೇವಕರಿಗಿದೆ, ಎಲ್ಲರಿಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ಈ ಕಾರ್ಯಕ್ರಮಗಳನ್ನು ಮಾಡಬೇಕು. ಏಬಾ ದೇವರ ಸೇವೆ ಮಾಡೋರಾಗಿರ್ಬೇಕು. ಯಾಕಂದ್ರೆ ಕೊನೆ ಕಾಲದಲ್ಲಿ ಇದ್ದೀವಿ. ಅವರಲ್ಲಿರುವಂತ ಎಲ್ಲಾ ಗುಣಗಳು ಏನೇನಿದೆ ಗೊತ್ತಾ? ಅವರಲ್ಲಿರುವಂತ ದೊಡ್ಡ ಅಧಿಕಾರದಲ್ಲಿದ್ರು ಕೂಡ ತಗ್ಗಿಸಿಕೊಳ್ಳುವಂತ ಗುಣ ಇದೆಯಾ? ನಮ್ಮಲ್ಲಿ ಇರ್ಬೇಕು. ಬೇರೆ ಏನ್ ಬೇಡ, ಏನೇ ಇರ್ಲಿ, ಏನಿರುತ್ತೆ, ದೇವ್ರ ಸ್ತೋತ್ರ ಇರ್ಲಿ, ದೇವ್ರ ಸ್ತೋತ್ರ. ತಗ್ಗಿಸ್ಕೊಳ್ಳೋದು ಹೋದ್ರೆ ನಾವು ಬಿದ್ದೋಗ್ತೀವಿ, ಹೌದಲ್ವಾ? ಅವರಲ್ಲಿ ಒಳ್ಳೆ ಗುಣ, ಆ ಗುಣ ಪ್ರತಿ ಕ್ರೈಸ್ತರಲ್ಲಿ ಇರ್ಬೇಕು. ಆಮೇಲೆ ಮತ್ತೇನು ಗುಣ? ದೇವರಲ್ಲಿ ಭಯ ಭಕ್ತಿ ಇರ್ಬೇಕಾ? ಆಮೇಲೆ ಮತ್ತೇನು? ಪ್ರಾರ್ಥನೆ ಮಾಡುವಂಥದ್ದು ಇರ್ಬೇಕಾ? ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತು ಮಾಡಿ ಬಿಡೋದಲ್ಲ, ಇರಬೇಕು. ಆಮೇಲೆ ಏನು? ದಾನ ಧರ್ಮ ಎನ್ನುವಂಥದ್ದು ಕೂಡ ನಮ್ಮ ಜೀವನದಲ್ಲಿ ಇರಬೇಕು. ಆಮೇಲೆ ಯಾರಾದ್ರೂ ಸೇವಕರು ಬಂದಾಗ ಎಲ್ಲರೂ ಸೇರಿ ವಾಕ್ಯಗಳನ್ನ ಕೇಳಬೇಕು, ಕಲ್ತ್ಕೊಳ್ಬೇಕು ಅನ್ನುವಂಥ ತಗ್ಗಿಸ್ಕೊಳ್ಳುವಂಥದ್ದು ಅನೇಕ ಗುಣಗಳು ಇವರಲ್ಲಿ ನೋಡ್ತೀವಿ. ನಮ್ಮಲ್ಲಿ ಕೂಡ ಆ ಗುಣಗಳಿರ್ಬೇಕು. ಇನ್ನೊಬ್ಬ ಶತಾಧಿಪತಿಯ ನೋಡಿದೀವಲ್ಲ, ಆತನಲ್ಲಿ ಕೂಡ ಶತಾಧಿಪತಿ ಆಗಿದ್ರು ಕೂಡ ತನ್ನನ್ನು ತಾನು ತಗ್ಗಿಸ್ಕೊಂಡು, ಮತ್ತೆ ನಾವು ಕೂಡ ಒಳ್ಳೆಯವರಾಗಿ, ಒಳ್ಳೆ ಗುಣವುಳ್ಳವರಾಗಿರ್ಬೇಕು. ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ಭಕ್ತಿಯಲ್ಲಿ ಇರಬೇಕು. ದೇವರು ಯಾವತ್ತಿಗೂ ನಿಮ್ಮನ್ನ ಕೈ ಬಿಡುವಂತ ದೇವರು ಅಲ್ಲ. ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮನ್ನ ಕಾಪಾಡ್ತಾರೆ. ಲೋಕವನ್ನೇ ನಡೆಸುವಂತ ದೇವರು ನಮ್ಮನ್ನ ಕೈ ಬಿಡಲ್ಲ. ಆದ್ರೆ ಕೆಲವು ಸಮಯದಲ್ಲಿ ಪರೀಕ್ಷೆ ನಡೆಯುತ್ತೆ. ದೇವ್ರು ನೋಡ್ತಾರೆ ಯಾವಾಗ ಏನ್ ಮಾಡೋಣ ಅಂತೇಳಿ ಮಾಡ್ತಾರೆ. ದೇವರು ಯಾವತ್ತಿಗೂ ನಂಬಿರುವಂತ ಭಕ್ತರನ್ನ ಕೈ ಬಿಡಲ್ಲ. ಈ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಶೋಧನೆ ಬರುತ್ತೆ. ತಂದೆ ತಾಯಿಗಳ ಮೂಲಕ, ಮಕ್ಕಳ ಮೂಲಕ ತಂದೆ ತಾಯಿಗಳಿಗೆ ಬರ್ಬೋದು,
ತಂದೆ ತಾಯಿಗಳ ಮೂಲಕ ಮಕ್ಕಳಿಗೂ ಬರ್ಬೋದು, ಇಲ್ಲ ಹೆಂಡತಿ ಮೂಲಕ ಗಂಡನಿಗೆ, ಗಂಡನ ಮೂಲಕ ಹೆಂಡತಿ, ಇವೆಲ್ಲ ಬರ್ತಾ ಇರತ್ತೆ. ನಾವೆಲ್ಲಿದ್ದೀವಿ, ಯಾವ ಸ್ಥಳದಲ್ಲಿದ್ದೀವಿ, ಯಾವ ಸ್ಥಿತಿಯಲ್ಲಿದ್ದೀವಿ, ಆ ಸ್ಥಿತಿಯಲ್ಲಿ ನಿನ್ನ ತಂದೆಯಾದ ದೇವರನ್ನ ನೀವು ಘನಪಡಿಸ್ಬೇಕು, ದೇವರನ್ನ ನೀವು ಮಹಿಮೆ ಪಡಿಸ್ಬೇಕು, ದೇವರನ್ನ ನೀವು ಘನಪಡಿಸ್ಬೇಕು, ಕೊಂಡಾಡಬೇಕು, ಆರಾಧಿಸ್ಬೇಕು, ದೇವರ ಧ್ಯಾನದಲ್ಲಿ ನೀವು ಇರ್ಬೇಕು. ಯಾವ ಸ್ಥಿತಿ, ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಾ, ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಾ, ಅದೇ ಸ್ಥಿತಿಯಲ್ಲಿ ದೇವರ ಧ್ಯಾನದಲ್ಲಿರಿ, ದೇವರ ಕಾರ್ಯಕ್ರಮದಲ್ಲಿರಿ, ದೇವರ ಪ್ರಾರ್ಥನೆಯಲ್ಲಿರಿ. ದೇವರನ್ನ ಘನಪಡಿಸ್ಕೊಂಡು ಮುಂದೆ ಹೋಗಿ ದೇವರ ಮೆಚ್ಚುವಂತ ಕಾರ್ಯಕ್ರಮಗಳು ಏನಿದೆಯೋ ಅದನ್ನ ತಿಳಿದುಕೊಂಡು ಒಳಪಟ್ಟು ಭಯ ಭಕ್ತಿಯಿಂದ ಜೀವಿಸೋದಿಕ್ಕೆ ಪ್ರಯತ್ನ ಮಾಡಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿದರೆ ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ಕೆಲವು ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ. ತಿಳ್ಕೊಂಡಿರುವಂಥ ಎಲ್ಲಾ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನದಿಂದ ದಯಪಾಲಿಸಿ. ಈ ಗ್ರಾಮದಲ್ಲಿ ಸೇವೆ ಮಾಡುವಂಥ ನಿಮ್ಮ ಸೇವಕರಾಗಿರುವಂಥ ಅಂಜಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕಾಳಿಂಗಪ್ಪ ಅಣ್ಣಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಆತನ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪಾಂಡುಗೋಸ್ಕರ, ಅವರ ತಾಯಿರವ್ರಿಗೋಸ್ಕರ, ಅಕ್ಕಂದಿರಿಗೋಸ್ಕರ, ಅಣ್ಣನಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಮಕ್ಕಳನ್ನು ಆಶೀರ್ವದಿಸಿ ಕನಿಕರಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳಾಗಿರುವಂತಹ ಲಕ್ಷ್ಮೀರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆಕೆಯನ್ನು ಪ್ರೀತಿಸಿ ಕೊಟ್ಟಿರುವಂತಹ ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆಶೀರ್ವದಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆ ದೇವ, ನಿಮ್ಮ ಸೇವಕರಾಗಿರುವಂತಹ ಗಾದಲಿಂಗಪ್ಪರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆತನು ಕಷ್ಟದಲ್ಲಿದ್ದಾಗಲೂ ಕೂಡ ನಿಮ್ಮ ಸೇವೆಯಲ್ಲಿ, ನಿಮ್ಮ ಒಂದು ಧ್ಯಾನದಲ್ಲಿದ್ದಂಥ ಮಗನು ಸಭೆ ಅಭಿವೃದ್ಧಿಪಡಿಸಬೇಕು, ಅನೇಕರಿಗೆ ಸುವಾರ್ತೆ ತಲುಪಿಸಬೇಕೆಂಬ ಪ್ರಯಾಸದಲ್ಲಿದ್ದಂಥ ನಿಮ್ಮ ಸೇವಕರು ತಂದೆ, ಆ ಮಗನನ್ನು ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ಆತನ ಮೂಲಕ ಸೇವೆಯನ್ನು ಬಳ್ಳಾರಿ ಪಟ್ಟಣದಲ್ಲಿ ನೆಲೆಸಿ ತಂದೆ. ಕುಟುಂಬವನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಪ್ರತಾಪ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಗಾದಲಿಂಗಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ರಾಮಲಿಂಗರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಆತನ ಕುಟುಂಬಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆ ದೇವ, ನಿಮ್ಮ ಮಗಳಾಗಿರುವಂತಹ ಮುತ್ತಮ್ಮರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಂದೆ, ನಿಮ್ಮ ಮಗನಾಗಿರುವಂತಹ ಮುಖೇಶ್ವರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತೆ ಊಟದಗೋಸ್ಕರ ಪ್ರಯಾಸ ಪಟ್ಟಂತ ಮಕ್ಕಳು ತಂದೆ, ಅವರನ್ನು ಆಶೀರ್ವದಿಸಿ ತಂದೆ. ಅವರು ಮಾಡುವಂಥ ಕೆಲಸದಲ್ಲಿ ಕೂಡ ಜೊತೆಯಾಗಿದ್ದು ನಡೆಸಿ. ಅದೇ ರೀತಿಯಲ್ಲಿ ನಿಮ್ಮ ಸೇವಕರು ಅಂಜಿರೋರಿಗೋಸ್ಕರ, ಅವರು ಸೇವೆಗೋಸ್ಕರ, ಅವರ ಕುಟುಂಬಗೋಸ್ಕರ, ಅವರ ಪ್ರಯಾಣಗೋಸ್ಕರ, ಅವ್ರ ಕೆಲಸಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಬಂದಿರುವಂಥ ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ಕನಿಕರಿಸಿ, ಕಾಪಾಡಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ತಲೆಬಾಗಿಸಿರುವಂಥ ಪ್ರತಿಯೊಬ್ಬರನ್ನು ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ